ಹಾಯ್ ಸ್ನೇಹಿತರೆ, ಸೊ ವೆಲ್ಕಮ್ ಟು ಆಸ್ ಸನ್ನಿವಾಲ್. ಇವತ್ತು ನೋಡ್ತಾರೆ ಒನ್ಲೈನ್ ಮೂವಿ ನೋಡ್ತಾ ಇದ್ದೀವಿ. ಸೊ ಹೆಂಗೆ ಒಂದು ಡ್ರಗ್ಸ್ ತೊಗೊಂಡ್ರೆ ಹ್ಯೂಮನ್ ಬಾಡಿಲಿ ಏನೇನೋ ಚೇಂಜ್ ಆಗ್ಬೋದು, 100% ಡ್ರಗ್ಸ್ ತೋರಿಸಿದ್ರೆ ಬಾಡಿಲಿ ಏನೆಲ್ಲ ಬದಲಾವಣೆ ಆಗ್ಬೋದು, ಮನುಷ್ಯ ಹೆಂಗೆಲ್ಲ ಬಿಹೇವ್ ಮಾಡ್ಬೋದು ಅಂತ ಹೇಳೋ ಕಥೆನೇ ದ ಲೂಸಿ ಅಂತ ಮೂವಿ. ಸೊ ಇಲ್ಲಿಗೆ ಟೈಟಲ್ ಲೂಸಿ ಅಂತ ಮೂವಿ ಓಕೆನಾ. ಟೈಟಲ್ಸ್ ನೋಡ್ತಾ ಇರೋ ಯಾವುದೋ ಒಂದು ಮಂಗ ಇದೆ ಕಾಡಲ್ಲಿ, ನೀರು ಕುಡ್ತಾ ಇದೆ, ಅಲ್ಲಿ ಯಾರು ಮನುಷ್ಯರು ಇಲ್ಲ. ಸೊ ಕಾಡು ಬೀಳ್ತು. ಸೊ ಕಾಡಿಂದ ನೆಕ್ಸ್ಟು ಸಿಟಿ ಇರುತ್ತೆ. ಸಿಟಿಲಿ ಎಷ್ಟು ಜನ ಎಷ್ಟು ಬಿದ್ದು ಇಡ್ತಾ ತೋರಿಸ್ತಾರೆ. ಸಿಟಿ ಫುಲ್ ಡೇ ಟು ಲೈಫು, ಕೆಲಸ ಮನೆ ಅದು ಇದು ಎಲ್ಲ ಕೆಲಸ ಎಲ್ಲ ಬಿದ್ದು ಇಡ್ತಾರೆ. ಸೊ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೋಡ್ತಾ ಇರೋ ಇವರು ನಮ್ಮ ಕಥೆ ಹೀರೋ ಲೂಸಿ ಅಂತ ಕರೆಯೋಣ. ಇವ್ರ ಬಾಯ್ ಫ್ರೆಂಡ್ ರಿಚರ್ಡ್ ಕರೀತಾರೆ. ರಿಚರ್ಡ್ ಏನು ಮಾಡ್ತಿದ್ದೆ, ಏನು ಬೇಕು ಅಂತ ಕೇಳ್ತಾರೆ. ಎಡ್ಡಿ ಕೊಡೋಕೆ ಒಬ್ಬರಿಗೆ ನಿಜ ಬಿಟ್ಟು ಕೊಟ್ಬಿಡ್ತೀಯ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಬಂದು ಇಬ್ಬರು ಪಬ್ಬಲ್ಲಿ ಲವ್ ಮಾಡಿ ಮೀಟ್ ಆಗಿರ್ತಾರೆ. ಹೀರೋನ್ ಹೇಳ್ತಾರೆ, ನೀನೇ ಮಾಡೋ ನಂಗೆ ಕೆಲಸ ಅಂತ ನಮ್ಮ ಹೀರೋನ್ ಹೋಗ್ಬಿಡ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೊಂಡು ಲೂಸಿ ನಂಗೆ ದಯವಿಟ್ಟು ಮಾಡು ಅಂತ ಹೇಳ್ತಾರೆ ಅವರು. ಸೊ ಹೀರೋನ್ ಇಲ್ಲ, ನಂಗೆ ಎಕ್ಸಾಮ್ ಇದೆ ಅಂತ ಹೇಳ್ತಾರೆ. ಬಟ್ ಅವ್ನು ಬಿಡಲ್ಲ, ಹಂಗೋ ಕೂಡ ಪ್ಲೀಸ್ ಜಸ್ಟ್ ನೀವು ಕೊಟ್ಟು ಪೆಟ್ಟು ಕೊಟ್ಟು ಬಂದ್ಬಿಡು ಅಷ್ಟೇ, ಬೇರೆ ಮಾಡ್ಬೇಡ ಅಂತ ಹೇಳ್ತಾರೆ. ಸೊ ಹೀರೋನ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಅವ್ನು ಕಾಣಿಸ್ತಾರೆ. ಅವ್ನು ಹೇಳ್ತಾರೆ, ನಂಗೆ ಇಷ್ಟು ದುಡ್ಡು ಕೊಡ್ತಾರೆ, ನಾನು ಅದಷ್ಟೇ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಹೀರೋನ್ ಎಷ್ಟು ದುಡ್ಡು ಕೊಡ್ತಾರೆ ಹೇಳು ಅಂತ. $100 ಕೊಡ್ತಾರೆ ಅಷ್ಟೇ ಅಂತ ಅವ್ನು ಹೇಳ್ತಾನೆ. ಹೀರೋಯಿನ್ ಕೇಳ್ತಾಳೆ, ಈ ಚಿಕ್ಕ ಕೆಲಸಕ್ಕೆ ಅಷ್ಟು ದುಡ್ಡು ಕೊಡ್ತಾರ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ ಅವನ್ನ. ಹೌದು, ನನಗೆ ಶೇರ್ ಕೊಡ್ತೀನಿ, ಪ್ಲೀಸ್ ಈ ಕೆಲಸ ಮಾಡಿಕೊಡು, ಜಸ್ಟ್ ಹೋಗು ಪೆಟ್ಟಿ ಕೊಟ್ಟು ಬಂದ್ಬಿಡು, ಸ್ಮೈಲ್ ಮಾಡ್ಕೊಂಡು ಬಂದ್ಬಿಡು ಅಷ್ಟೇ ಅಂತ ಅವ್ನು ಹೇಳ್ತಾನೆ. ಹೀರೋಯಿನ್ ಆಗಲ್ಲ, ಏನೇ ಮಾಡುವ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೊಂಡು 3 ಟೈಮ್ ಬಂದಿನಿ ಹೋಟ್ಲಿಗೆ, ನನ್ನ ಮುಖಾಲ ಕೊಡ್ತಿದ್ದೆ ಅವ್ರಿಗೆ ಅಂತ. ಹಂಗೆ ಟಕ್ ಅಂತ ನಮ್ಮ ಹೀರೋಯಿನ್ ಡ್ರಾಗ್ ಮಾಡಿಬಿಟ್ಟು ಕೈಗೆ ಲಾಕ್ ಆಗಿಬಿಡ್ತಾನೆ. ಐ ಆಮ್ ಸಾರಿ ಲೂಸಿ, ನೀವು ಮಾಡಿ ದಯವಿಟ್ಟು ಬುದ್ಧಿನ ಅಂತ ನಮ್ಮ ಹೀರೋಯಿನ್ ಬೈತಾರೆ. ಅದಕ್ಕೆ ಹೇಳ್ತಾರೆ, ನನ್ನ ಹತ್ರ ಕೀ ಇಲ್ಲ, ನೀನು ಅವನೇ ಕೇಳಬೇಕು, ನಂಗೆ ಅವ್ನು ಕೀ ಇದ್ದಾಗ ನೀನು ಲಾಕ್ ಮಾಡ್ತಾನೆ, ಡೋಂಟ್ ವೇರ್ ಅಂತ ಹೇಳ್ತಾನೆ. ಕಾಸು ಕೊಟ್ಟು ಹೋಗ್ಬಿಡ್ತಾನೆ ರಿಚರ್ಡು. ಸೊ ಅದರ ಅರ್ಥ ಏನು, ನಮ್ಮ ಹೀರೋಯಿನ್ ಜಿಂಕೆ ಕೇಳಿ ಬಂದು ಚೀಡ್ತಾರೆ. ಇದು ಸರ್ ಎಕ್ಸಾಂಪಲ್ ಇಲ್ಲ. ನಮ್ಮ ಹೀರೋಯಿನ್ ಬರ್ತಾರೆ, ಬಂದು ಕೇಳ್ತಾರೆ, ಜೇಮ್ಸ್ ಇದ್ದಾರಾ ಅಂತ ಕೇಳ್ತಾರೆ. ನೀವು ಯಾರು ಹೇಳಿ ಅಂತ ಹೀರೋಯಿನ್ ಕೇಳ್ತಾರೆ. ನಿಮ್ಮ ಹೆಸರು ಹೇಳಿ ಅಂತ ಕೇಳ್ತಾರೆ. ನಮ್ಮ ಹೆಸರು ಲೂಸಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಪ್ಲೀಸ್ ಹೇಳಿ ಅಂತ ಹೇಳ್ತಾರೆ. ಸೊ ಲಾಸ್ಟಲ್ಲಿ ದೋಸ್ತರ ನಮ್ಮ ರಿಚರ್ಡ್ ಬಾಚೆ ಇದೆ ಅಂದ್ಕೊಂಡಿರ್ತಾನೆ. ಮಾಡು ಅಂತ ನಮ್ಮ ಹೀರೋಯಿನ್ ಎಂಕರೇಜ್ ಮಾಡ್ತಾನೆ. ಅವ್ರು ಹೇಳ್ತಾರೆ, ಸರಿ ನೀವು ಇಲ್ಲಿ ವೆಯ್ಟ್ ಮಾಡಿ, ಬರ್ತಾರೆ ರಿಚರ್ಡ್ ಇಲ್ಲಿ ಕೆಳಗಡೆ. ಸರಿ ಜೇಮ್ಸ್ಗೆ ಎರಡೇ ಬರ್ತಾರೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ನಿಮ್ಮ ಹೆಸರು ಹೇಳಿ ಅಂತ ಕೇಳ್ತಾನೆ. ಲಾಸ್ಟ್ ನಮ್ಮ ಹೀರೋಯಿನ್ ಹೇಳ್ತಾರೆ ಲೂಸಿ ಅಂತ. ನೋಡಿ ಇವರು ನಮ್ಮ ವಿಲ್ಲನು, ಒಳ್ಳೆ ಜಿಂಕೆ ಅಟ್ಯಾಕ್ ಮಾಡುತ್ತಲ್ವ, ಜಿಂಕೆನ ಉಚಿತ ಆ ಥರ ಬರ್ತಾರೆ. ನಮ್ಮ ಹೀರೋಯಿನ್ ಜಿಂಕೆ ಥರ ಹಂಗೆ ಶೂಟ್ ಮಾಡಿಬಿಡ್ತಾರೆ ರಿಚರ್ಡ್ನ ಆಚೆ. ಹೀರೋಯಿನ್ ಬೇರೆ ಎದುರ್ಕೊಬಿಟ್ರು, ಏನು ಶೂಟ್ ಮಾಡೋದು ಗೊತ್ತಿಲ್ಲ. ಹೀರೋಯಿನ್ ಬೇರೆ ಫುಲ್ ಭಯ. ಸೊ ಹೀರೋಯಿನ್ ಏನೂ ತಪ್ಪು ಮಾಡಿಲ್ಲ, ಬಟ್ ಹೀರೋಯಿನ್ ಇಟ್ಕೊಂಡು ಹೋಗ್ಬಿಡ್ತಾರೆ ವಿಲ್ಲನ್. ಆ್ಯಕ್ಚುಲಿ ವಿಲ್ಲನ್ ಅನ್ಕೊಬಿಟ್ರು, ಹೀರೋಯಿನ್ ಕೇಳಿ ಅಂತ ಅನ್ಕೊಬಿಟ್ರು ನಮ್ಮ ವಿಲ್ಲನ್ಗಳು. ಹೇಳ್ಕೊಡ್ತಾರೆ, ಅದು ರೂಮ್ಗೆ ಹೋಗ್ತಾರೆ. ಹೀರೋಯಿನ್ ಇಲ್ಲ, ಬಿಡಿ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಸೊ ಇನ್ನೂ ದೊಡ್ಡ ಇದ್ದಾನೆ ವಿಲ್ಲನ್. ಅವ್ನು ಫುಲ್ ಹ್ಯಾಂಡ್ ರಕ್ತಲ್ಲ, ಕೈಯಲ್ಲಿ ರಕ್ತ ಫುಲ್ ಹಾಗೆ ಬೇರೆ ಹ್ಯಾಂಡ್ ವಾಶ್ ಮಾಡ್ತಾರೆ. ನಮ್ಮ ಹೀರೋಯಿನ್ ಇನ್ನೂ ಭಯ ಆಗೋದು, ಏನಪ್ಪ ನಾನು ಏನು ಮಾಡ್ತಾರೋ, ನಾನು ಇಲ್ಲಿ ಬಂದ್ಬಿಟ್ಟು ಅಂತ ಹೀರೋಯಿನ್ ಬೇರೆ ಭಯ. ಹೀರೋಯಿನ್ ಹೇಳ್ತಾರೆ, ಪ್ಲೀಸ್ ನನಗೇನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ, ನಂಗೆ ಒಂದು ಪೆಟ್ಟಿ ಕೊಡೋಕೆ ಹೇಳ್ದೆ, ನಂಗೆ ಪೆಟ್ಟಿ ಹೊಡೋಂಗೆ ಏನಾದರೂ ಗೊತ್ತಿರೋ ನನಗೆ ಪ್ಲೀಸ್ ಅಂತ. ಬಟ್ ಅವ್ರ ಭಾಷೆ ನಮ್ಮ ಹೀರೋಯಿನ್ಗೆ ಅರ್ಥ ಆಗಲ್ಲ. ಅವ್ನು ಬಿಲ್ಲ ಫೋನ್ ಮಾಡಿ ಕೊಡ್ತಾನೆ ಒಬ್ಬನಿಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ನಮ್ಮ ಹೀರೋಯಿನ್ಗೆ ಲ್ಯಾಂಗ್ವೇಜ್ನ. ನಮ್ಮ ಹೀರೋಯಿನ್ ಹೇಳ್ತಾರೆ, ಆ ಪೆಟ್ಟಿ ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ಹೇಳ್ತಾನೆ, ಸರಿ ಏನಿದೆ ಪೆಟ್ಟಿಲಿ ಹೇಳು ಅಂತ. ನಮ್ಮ ಹೀರೋಯಿನ್ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಕೋರ್ಟ್ ನಿಮ್ಮ ಹತ್ರ ಇದೆ ಅಂತ ಅವ್ರು ಹೇಳಿದ್ರು ಅಂತ. ಅಲ್ಲಿಗೆ ಇನ್ಫಾರ್ಮ್ ಮಾಡ್ತಾರೆ ಫೋನಲ್ಲಿ ನಮ್ಮ ಹೀರೋಯಿನು. ಸೊ ನಮ್ಮ ಕೇಳಿ ಯೋಚನೆ ಮಾಡ್ತಾರೆ, ಅವ್ರಿಗೇನು ಗೊತ್ತಿಲ್ವಾ ಅಂತ. ಸೊ ನಮ್ಮ ಕೇಳಿ ಏನು ಮಾಡಿಲ್ಲ ನಮ್ಮ ಹೀರೋಯಿನ್. ಓಕೆ ಪೇಪರ್ ಒಂದು ಬಳಿ ಬಿಡ್ಬಿಡ್ತಾನೆ ಆ ಥರ. ಅವ್ರು ಹೀರೋಯಿನ್ ಕೇಳ್ತಾಳೆ, ಏನು ಮಾಡಿದ್ರು ಅಂತ. ಆ ಪೆಟ್ಟಿದ್ರೆ ಲಾಕು ಅಂತ ಹೀರೋಯಿನ್ ಇಲ್ಲ, ಅವ್ನು ಫೋನ್ ಹೇಳ್ತಾನೆ. ಎಲ್ಲ ಆಚೆ ಹೋಗ್ಬಿಟ್ರು, ಬಾಂಬ್ ಇರುತ್ತೇನೋ ಅಂತ. ನಮ್ಮ ಹೀರೋಯಿನ್ ಬೇರೆ ಭಯ, ಏನಪ್ಪ ಎಲ್ಲ ಆಚೆ ಹೋಗ್ಬಿಟ್ರು, ನನ್ನ ಕತೆ ಮುಗಿತಾ ಅಂತ. ಇನ್ನೊಬ್ಬ ನೋಡಿ ಶೀಲ್ಡ್ ಹಿಡ್ಕೊಬಿಟ್ಟಿದ್ದಾರೆ ಕಂಟ್ರೋಲ್ ಮಾಡೋಕ್ಕೆ. ನಮ್ಮ ಹೀರೋಯಿನ್ ಬೇರೆ ದೇವರೇ ನಾನು ಏನು ಮಾಡಲಿ ಅಂತ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಾರೆ. ಕೇಡಿಯಲ್ಲಿ ಆಸೆನಿದ್ದಾರೆ, ಹಿಂಗಾದ್ರೆ ತೆಗಿಲೇಬೇಕು. ಅವ್ನು ಹೇಳ್ತಾನೆ, ಆಯ್ತಾ ಇಲ್ವಾ ಬೇಗ ಹೇಳು ಅಂತ ನಮ್ಮ ಕೈಗೆ ಇಸ್ಕೊತಾನೆ. ನಮ್ಮ ಹೀರೋಯಿನ್ ಆಯಿತು ಅಂತ ಆ ಲಾಕ್ ತೆಗಿತಾರೆ. ಸೊ ತೆಗಿದ ತಕ್ಷಣ ಎಲ್ಲ ಫುಲ್ ಭಯ ಕಣ್ಸ್ಕೊಂಡು ತೆಗಿತಾರೆ. ಇನ್ನೊಬ್ಬ ದೂರ ಹೋಗ್ಬಿಡ್ತಾರೆ ಬಾಡಿ ಗಾರ್ಡು, ಏನಾಗುತ್ತಂತ. ಬಟ್ ಯಾರಿಗೂ ಏನಾಗಿಲ್ಲ. ಎಲ್ಲಕ್ಕೆ ಸಾಕು ಏನಾಯ್ತು ಅಂತ, ಈಗ ನಿಲ್ಲಿಸ್ರೋ ಅಂತ ಕೇಳಿ ಹೇಳ್ತಾನೆ ಎಲ್ಲರಿಗೂ. ಅಂತ ಬ್ಲೂ ಕಲರ್ ಡ್ರಗ್ಸ್ ಇದು, ಒಂದು ಪವರ್ಫುಲ್ ಪೆಟ್ಟು, ಒಂಥರ ಮೈಂಡ್ ಡೈವರ್ಟ್ ಮಾಡೋ ಡ್ರಗ್ಸ್ ಇದು. ಒಬ್ಬರು ಬಂದು ಟ್ರಯಲ್ ಮಾಡೋಕೆ ಕೊಡ್ತಾರೆ. ಈ ಥರ ಒಬ್ಬ ಹುಚ್ಚು ತಡ್ತಾನೆ, ಅವ್ನಿಗೆ ಟ್ರಯಲ್ ಮಾಡಿಕೊಡ್ತಾರೆ. ಅವನು ಒಂಥರ ಅದು ಸ್ನೇಹ ಒಂಥರ ರಿಯಾಕ್ಟ್ ಮಾಡ್ತಾನೆ, ಒಂಥರ ಹುಚ್ಚಿನ ರಿಯಾಕ್ಟ್ ಮಾಡ್ತಾನೆ, ನಗ್ತಾ ಇರ್ತಾನೆ ಆಟೋಮೆಟಿಕ್ಕಾಗಿ. ನಮ್ಮ ಹೀರೋಯಿನ್ ಬೇರೆ ಭಯ, ಇವ್ರು ಬೇರೆ ನಗ್ತಾ ಇದ್ದಾರೆ ಎಲ್ಲರೂ. ಸೊ ನಮ್ಮ ಬಿಲ್ಲನ ಏನು ಮಾಡ್ತಾ ಶೂಟ್ ಮಾಡಿಬಿಡ್ತಾನೆ ಅವನ್ನ. ಸೊ ಅವ್ನ ಕತೆ ಎಲ್ಲ ಮುಗೀತು. ಸೊ ನಮ್ಮ ಹೀರೋಯಿನ್ಗೆ ಇನ್ನೂ ಭಯ, ಎಷ್ಟಪ್ಪ ನೀನು ಕೊಲೆ ಮಾಡ್ತಾನೆ, ನನಗೆ ಎಂತಕ್ಕಪ್ಪ ಬರ್ತಾನೆ. ನಮ್ಮ ಹೀರೋಯಿನ್ಗೆ ಇನ್ನೂ ಭಯ, ಬಿಟ್ಬಿಡಿ ಇಟ್ಕೋತಾರೆ ನಮ್ಮ ಹೀರೋಯಿನು. ಅವ್ನು ಕೇಳ್ತಾನೆ ನಮ್ಮ ಹೀರೋಯಿನ್, ನನ್ನ ಜೊತೆ ಕೆಲಸ ಮಾಡೋಂಗೆ ಇಷ್ಟನ ಅಂತ. ಹೀರೋಯಿನ್ ಆಗಲ್ಲ ಅಂತಾರೆ. ಹಂಗೆ ಬಾಡಿ ಹೋಗ್ಬಿಡ್ತಾನೆ ನಮ್ಮ ಹೀರೋಯಿನ್ಗೆ. ಅದ್ರಲ್ಲಿ ತೋರಿಸ್ತಾರೆ ನಮಗೆ 1% ಅಂದರೆ ಬಾಡಿ ಫಸ್ಟ್ ಇನ್ವಾಲ್ವ್ಮೆಂಟ್ ಆಗುತ್ತೆ. ಸೊ ನಮ್ಮ ಕತೆ ಪ್ರೊಫೆಸರ್ ಅಂತ ಕರೆಯೋಣ ಓಕೆನಾ. ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗೆ ಹ್ಯೂಮನ್ ಎವ್ಯಾಲ್ಯೂಷನ್ ಡಾರ್ವಿನ್ಸ್ ಥಿಯರಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ 1% ಅಂದರೆ ಹೆಂಗೆ ಸೆಲ್ ಇಂಪ್ರೂವ್ ಆಯಿತು, ಹೆಂಗೆ ಮಂಗದಿಂದ ಮನುಷ್ಯ ಆದರು. 10% ಆದಾಗ ಅವ್ರು ಏನಾದರು, 10% ಆದಾಗ ಈ ಥರ ಬೆಂಕಿ ಕಂಡು ಹಿಡಿದ್ರು, ಈ ಥರ ಮನುಷ್ಯ ಆದರು, ರಾಕೆಟ್ ಮಾಡಿದ್ರು, ಈ ಥರ ಸ್ಪೇಸ್ಗೆಲ್ಲ ಹೋದ್ರು, ಸ್ಟಾಕ್ ಮಾರ್ಕೆಟೆಲ್ಲ ಮಾಡಿದ್ವಿ, ಎಲ್ಲ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಯಾರು ನಮ್ಮ ಹೆಡ್ ಪ್ರೊಫೆಸರ್ ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಪಿರಮಿಡ್ಡು, ಬುರ್ಜ್ ಖಲೀಫಾ ಎಲ್ಲ ಬಗ್ಗೆ ಹೇಳ್ತಾರೆ. ಸೊ ಲಾಸ್ಟಲ್ಲಿ ರೂಲ್ಸ್ ಕೂಡ ನಾವು ಕಂಡಿದ್ವಿ ಅಂತ ಹೇಳ್ತಾರೆ. ಸೊ ಲಾಸ್ಟಲ್ಲಿ ಮನುಷ್ಯ ಬೆಂಕಿ ಕೂಡ ಕಂಡುಹಿಡಿದಾನೆ. ಮೀನುಗಳು ಅಷ್ಟೇ, ಇಡೀ ವರ್ಲ್ಡಲ್ಲಿ ಅತಿ ಬೆಂಡಿರೋದು ಮೇನು ಬೇಲ್ ಮೀನು ಅಂತ ಹೇಳ್ತಾನೆ. ಅಲ್ಲಿಗೆ ಅಷ್ಟೇ ಕಟ್ಟಾಗುತ್ತೆ. ಹೀರೋಯಿನ್ ನೋಡ್ತಾರೆ, ಒಂಥರ ತಟ್ಟೆ ಸೊಂಟ ಒಂಥರ ರಕ್ತ ಕಟ್ಟಾಕಿದೆ. ನಮ್ಮ ಹೀರೋಯಿನ್ ಶಾಕು, ಏನು ಮಾಡಿದ್ರು ಅಂತ. ಬಟ್ ನಮ್ಮ ಹೀರೋಯಿನ್ಗೆ ಏನೂ ಗ್ಯಾಪ್ನೇ ಇಲ್ಲ. ಅಂದರೆ ಹಬ್ಬ ಕರಿತಾನೆ, ಬೇಗ ಬಟ್ಟೆ ಹಾಕೋಬ್ಬ ಅಂತ ಕರಿತಾನೆ ಇನ್ನೊಬ್ಬ ವಿಲ್ಲ. ನಮ್ಮ ಹೀರೋಯಿನ್ ಬರ್ತಾರೆ, ಹೇಳ್ಕೊ ಬರ್ತಾರೆ ನಮ್ಮ ಹೀರೋಯಿನ್ನ.
ಇದು ಕೂತ್ಕೊಡ್ತಾರೆ ನಮ್ಮ ಬಿಲ್ಲನ್ನು. ಸೊ ಅವ್ನು ಹೀರೋಯಿನ್, ಬಟ್ ಹೀರೋಯಿನ್ಗೆ ಅರ್ಥ ಆಗ್ತಾಯಿಲ್ಲ ಎಂತಕ್ಕೆ ಈ ಥರ ಹೇಳ್ಕೊಬರ್ತಾರೆ, ಈ ನನ್ನ ಸೊಂಟ ಏನು ಮಾಡೋದು ಅಂತ ಹೀರೋಯಿನ್ಗೆ ಇನ್ನೂ ಯೋಚನೆ ಮಾಡ್ತಾರೆ ಮೈಂಡಲ್ಲಿ. ಆ ಟೈಮ್ ಬರ್ತಾನೊಬ್ಬ, ನಿಮ್ಗೇನೂ ಆಗಿಲ್ಲ, ಜಸ್ಟ್ ನಿಮ್ಮ ಹೊಟ್ಟೆಲಿ ಡ್ರಗ್ಸ್ ಸಿಕ್ಕಿದ್ದೀವಿ ಅಷ್ಟೇ, ಅದು ಸಪ್ಲೈ ಮಾಡೋಕ್ಕೆ ನಿಮ್ಗೇನೂ ಆಗಿಲ್ಲ, ನೀವು ಸೇಫ್ ಆಗಿದ್ದೀರಾ ಅಂತ ಇನ್ನೊಬ್ಬ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ ನಮ್ಮ ಹೀರೋಯಿನ್ಗೆ. ನಮ್ಮ ಹೀರೋಯಿನ್ಗೆ ಅರ್ಥ ಆಗ್ತಿಲ್ಲ, ಏನು ಡ್ರಗ್ಸ್ ಹೇಳಿ ಹಂಗೆ ಹಿಂಗೆ ಅಂತ ನಮ್ಮ ಹೀರೋಯಿನ್ ಅವ್ನು ಕೇಳ್ತಾನೆ. ಅವನೇನು ಹೇಳಲ್ಲ. ಎಲ್ಲರಿಗೂ ಪಾಸ್ಪೋರ್ಟು ಕೊಡ್ತಾರೆ, ಅಂದರೆ ಎಲ್ಲ ಒಂದೊಂದು ಕಂಟ್ರಿಗೆ ಪಾರ್ಸಲ್ ಮಾಡೋಕ್ಕೆ, ಒಬ್ಬ ಸ್ಟಮಕಲ್ಲಿ ಇಂಜೆಕ್ಟ್ ಮಾಡಿ ಬೇರೆ ಕಂಟ್ರಿಗೆ ಹೋಗಿ ಅವ್ರನ್ನ ರಿಲೀಸ್ ಮಾಡಿ ಎತ್ಬಿಡೋಂತ ಪ್ಲ್ಯಾನ್ ಮಾಡ್ತಾರೆ, ಪವರ್ಫುಲ್ ಡ್ರಗ್ಸು. ಸೊ ಎಲ್ಲ ಕಂಟ್ರಿ ಅದೇ ಮಾಡ್ತಾರೆ. ನಮ್ಮ ಹೀರೋಯಿನ್ ಕೊಡ್ತಾನೆ ಬಾಡಿ ಗಾರ್ಡ್, ತೊಗೊಂಡಿಂದು ನಿನ್ನ ಕಂಟ್ರಿ ಪಾಸ್ಪೋರ್ಟು ಅಂತ. ಸೊ ನಮ್ಮ ಹೀರೋಯಿನ್ ನೋಡ್ತಾರೆ, ಏನಪ್ಪ ಇವನು ಈ ಥರ ಮಾಡ್ತಾನಲ್ಲ ಅಂತ ನಮ್ಗೆ ಸಿಕ್ಕಾಗುತ್ತೆ. ಹಂಗೆ ಆ ಟೈಮ್ ಜ್ಯೂಸ್ ಡ್ರಿಂಕ್ಸ್ ಕೊಡ್ತಾನೆ, ಯಾರು ಇವನು ನಮ್ಮ ವಿಲನ್ ಡ್ರಿಂಕ್ಸ್ ಕೊಡ್ತಾನೆ ಹೀರೋಯಿನ್ಗೆ. ಹಂಗೆ ನಮ್ಮ ಹೀರೋಯಿನ್ಗೆ ಒಂಥರ ಅನ್ಕಾನ್ಷಿಯಸ್ ಡ್ರೌಸಿಯಾಗಿ ಫೀಲ್ ಆಗುತ್ತೆ. ಸೊ ನಮ್ಮ ಹೀರೋಯಿನ್ನ ಕಿಡ್ನ್ಯಾಪ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ತೋರಿಸ್ತಾರೆ ಪ್ರೊಫೆಸರ್ನ, ಈ ಥರ ಪ್ರವಾಹ, ಸುನಾಮಿ, ವಾಲ್ಕೇನ್ ಎಲ್ಲದಕ್ಕೂ ಪ್ರತಿ ವಿಕೋಪಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಎಷ್ಟೇ ಡೆವಲಪ್ ಮಾಡೋದು ಪ್ರಕೃತಿ ಮುಂದೆ ನಾವು ಚಿಕ್ಕವರು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರೊಫೆಸರು. ಸೊ ಎಲ್ಲ ಪಾಠ ಕೇಳ್ತಾರೆ, ಹೌದು ಅಂತ ಎಲ್ಲ ಅಗ್ರಿ ಮಾಡ್ತಾರೆ ಪ್ರೊಫೆಸರ್ ಕಾನ್ಸೆಪ್ಟ್ಗೆ. ಇಲ್ಲಿ ತೋರಿಸ್ತಾರೆ ನಮ್ಮ ಹೀರೋಯಿನ್ ಬಂದು ಒಂದು ಫೇಸಲ್ಲಿ ಕವರ್ ಮಾಡಿರ್ತಾರೆ ಕಣ್ಣವ್ರನ್ನ, ಬಟ್ ಅವ್ರ ಕಣ್ಣು ಕಾಣ್ತಿದೆ, ಎಲ್ಲಿಂದ ನಮ್ಮ ಹೀರೋಯಿನ್ ಕಣ್ಣು ಕಾಣ್ತಿದೆ, ಬಟ್ ಹಂಗೆ ಸುಮ್ಮನೆ ಸೈಲೆಂಟಾಗಿದ್ದಾರೆ. ಹಂಗೆ ಸಡನ್ನಾಗಿ ಫೇಟ್ ಮಾಡೋಕೆ ಬರ್ತಾನೆ ನಮ್ಮ, ಬಟ್ ಅವ್ರು ಹೀರೋಯಿನ್ ಒಪ್ಕೊಳ್ಳಲ್ಲ. ಅದಕ್ಕೆ ಹಂಗೆ ಫುಲ್ ಕೋಪಕ್ಕೆ ಹೊಟ್ಟೆಗೆ ಹೋಗ್ಬಿಡ್ತಾನೆ ನಮ್ಮ ಹೀರೋಯಿನ್, ಒಟ್ಟು ಕಟ್ಟಿಚೀಲ ಕಟ್ಟಿರ್ತಾರೆ, ಬಟ್ ಹಂಗೆ ನೋಡಲ್ಲ. ಆ ಹೊಡೆದಿದ್ದ ವೇಗಕ್ಕೆ ನಮ್ಮ ಹೀರೋಯಿನ್ ಸಮಯಕ್ಕೆಲ್ಲ ಬ್ಲಡ್ ಆಚೆ ಬಂದುಬಿಟ್ಟಿರುತ್ತೆ, ಬ್ರೇಕ್ ಆಗಿಬಿಟ್ಟಿರುತ್ತೆ ತಿನ್ಸು. ಹಂಗಂದರೆ ಆ ಡ್ರಗ್ಸು ಮೈಯಲ್ಲಿ ತುರ್ಕೋಬೋದು, ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಸೊ ಚೀಲ ಹೊಡೆದೋಗ್ಬಿಟ್ಟು ಡ್ರಗ್ಸ್ ಎಲ್ಲ ನಮ್ಮ ಹೀರೋಯಿನ್ ಎಲ್ಲ ಬ್ಲಡ್ ವಿತ್ ಸೆಲ್ಸಲ್ಲಿ ಮಿಕ್ಸ್ ಆಗೋಯ್ತು. ಅಂದರೆ ನಮ್ಮ ಹೀರೋಯಿನ್ ಕಂಪ್ಲೀಟಾಗಿ ಡ್ರಗ್ಸು ಮಿಂಗಲ್ ಆಗಿಬಿಡ್ತು ಬಾಡಿಲಿ. ಸೊ ಅವ್ರಿಗೆ ಆಗುತ್ತರ ಕಂಟ್ರೋಲ್ ಎಲ್ಲ ಕಡೆ ಹೋಗ್ತದೆ, ಫುಲ್ ಹೋಗ್ತದೆ. ನಮ್ಮ ಹೀರೋಯಿನ್ಗೆ ತೇಳ್ತವ್ರೆ, ಮೈಂಡು ಬಾಡಿ ಹೀರೋಯಿನ್ ಕಂಟ್ರೋಲಲ್ಲೇ ಇಲ್ಲ. ಸೊ ಹೀರೋ ಅಂತ ರಿಚಿದ್ರೆ ಸೊ ಮತ್ತು ಬಾಡಿ ಎರಡು ಕಂಟ್ರೋಲಲ್ಲೇ ಇಲ್ಲ. ಸೊ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾರೆ. 20% ಅಲ್ಲಿಗೆ ಹೀರೋಯಿನ್ ಪವರ್ ಹೋಗ್ಬಿಟ್ಟಿದೆ ಬಾಡಿಲಿ. ಇಲ್ಲಿ ಕೇಳ್ತಾರೆ, ಈ ಥರ ನಮ್ಮ ಬಾಡಿ 100 ಕೋಟಿ ನ್ಯೂರಾನ್ಸ್ ಇದೆ, ಬಟ್ ನಾವು ಯಾವ್ದು ಯೂಸ್ ಮಾಡ್ಕೊಡಲ್ಲ, ನಮ್ಮ ಗ್ಯಾಲಕ್ಸಿಕ್ಕಿನ ನಮ್ಮದು ಜಾಸ್ತಿ ಬಾಡಿಲಿ ನ್ಯೂರಾನ್ ಇದೆ ಅಂತ ಅವ್ನು ಹೇಳ್ತಾನೆ. ಯಾರೋ ನಮ್ಮ 20% ಹೆಂಗೆ ಸರ್ ಬಿಹೇವ್ ಮಾಡ್ತಾರೆ ಅಂತ ಅವ್ರಿಗೆ ಪ್ರೊಫೆಸರ್ ಹೇಳ್ತಾರೆ. ಫಸ್ಟು ಅವ್ರ ಬಾಡಿ ಅವ್ರು ಕಂಟ್ರೋಲ್ ಮಾಡ್ಕೋತಾರೆ, ಆಮೇಲೆ ಅವ್ರ ಮೈಂಡಿಂದ ಬೇರೆ ಮಣ್ಣನ್ನ ರೀಡ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿ ಶುರು ಮಾಡ್ತಾನೆ. ಅದೇ ಟೈಮ್ ಇನ್ನೊಬ್ಬ ಕ್ವಶನ್ ಗೊತ್ತಿಲ್ಲ, ಸರ್ 100% ಏನು ಸರ್ ಆಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಗೊತ್ತಿಲ್ಲ, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಪ್ರೊಫೆಸರ್ ಹೇಳ್ತಾರೆ. 100% ಡ್ರಗ್ಸ್ ಆದರೆ ಬಾಡಿಲಿ ಏನಾಗುತ್ತೆ ಅಂತ ತೋರಿಸ್ತಾರೆ ಇವಾಗ. ಸೊ ನಮ್ಮ ಹೀರೋ ನೋಡಿ ಕಂಡಲ್ಲಿ ಒಂಥರ ಬ್ಲೂ ಆಗಿದೆ, ಅಂದರೆ ಅವ್ರ ಬಾಡಿಲಿ ಆಲ್ರೆಡಿ ಡ್ರಗ್ಸ್ ಮಿಂಗಲ್ ಆಗಿಬಿಟ್ಟಿದೆ. ಒಂಥರ ಡಿಫ್ರೆಂಟಾಗಿ ನಮ್ಮ ಹೀರೋಯಿನ್ ಬಿಹೇವ್ ಮಾಡೋದು, ಏನಿದ್ರೆ ಬಿಹೇವ್ ಮಾಡ್ತಾರೆ. ಇನ್ನೊಬ್ಬ ಯಾರೋ ಬರ್ತಾನೆ, ಸ್ಟಾರ್ಟಿಂಗ್ ಮಾಡೋನು ಬರ್ತಾನೆ ನಮ್ಮ ಹೀರೋಯಿನ್ ರೇಪ್ ಮಾಡೋಣ ಅಂತ. ಸೊ ಬಂದು ಡೋರ್ ಲಾಕ್ ಮಾಡ್ತಾನೆ. ನಮ್ಮ ಹೀರೋಯಿನ್ ಸ್ಮೈಲ್ ಕೊಡ್ತಾರೆ, ಅನ್ಕೊಬ್ಬ ಹೀರೋಯಿನ್ಗೆ ಒಪ್ಪಿಗೆ ಅಂತ ಅನ್ಕೋತಾನೆ. ಅವ್ನು ಬಂದು ಬೆಲ್ಟು, ವಾಚು, ಗನ್ನೆಲ್ಲ ಅಲ್ಲಿಗೆ ಬಿಡ್ತಾನೆ. ಹೀರೋಯಿನ್ ಪಕ್ಕ ಬರ್ತಾನೆ. ಸೊ ಹಂಗೆ ನಮ್ಮ ಹೀರೋಯಿನ್ ಕಾಲು ಕೈಯಲ್ಲಿ ಕೊಟ್ಬಿಟ್ಟು ಫುಲ್ ಅವ್ನು ಹೊಡೆದಾಕ್ಬಿಡ್ತಾರೆ, ಒಂದೇ ಹ್ಯಾಂಡಲ್ಲೇ ಲಾಕಲ್ಲಿ ಹೊಡ್ಬಿಡ್ತಾರೆ. ಸೊ ಅಷ್ಟೇ ಅವ್ನ ಕತೆ ಮುಗಿತು ಅನ್ಕೋತೀವಿ. ಫುಲ್ ಆ ಫೋರ್ಸ್ಗೆ ಹೇಳ್ತಿಲ್ಲ, ಅಷ್ಟು ಗನ್ ಹಂಗೆ ಹೇಳಿದ್ರು, ಬೆಲ್ಟ್ ಹೇಳ್ದಂಗೆ ಒಂದೇ ಕೈ ಹಿಡಿದು ಬರ್ತಾರೆ ಅಷ್ಟೇ. ಅವ್ನು ಶೂಟ್ ಮಾಡಿ ಅವ್ನ ಕತೆ ಮುಗಿಸ್ಬಿಡ್ತಾರೆ ನಮ್ಮ ಹೀರೋಯಿನು. ಮುಗಿಸ್ಬಿಟ್ಟು ಹಂಗೆ ನೋಡಿ ಹೆಂಗೆ ಬರ್ತಾರೆ, ಒಳ್ಳೆ ವಿಕ್ಟೋರಿಯಸ್ ಹೀರೋಯಿನ್ ಥರ ಬರ್ತಾರೆ. ಬಂದು ನೋಡಿ ಆಚೆ ಬಂದು ನೋಡ್ತಾರೆ ಯಾರೋ ಇದ್ದಾರೆ ಅಂತ. 4 ಜನ ಇರ್ತಾರೆ ಆಚೆ. ಅವನು ಶುರು ಮಾಡಿ ಟಪ್ ಅದೆಲ್ಲ ಕತೆ ಮುಗಿತು. ಅಲ್ಲಿರೋ ಫುಡ್ಡೆಲ್ಲ ಊಟ ಮಾಡಿ ಶುರು ಮಾಡಿದ್ರೆ ಫುಲ್ ಒಂಥರ ಹಂಗಿರೋ ಊಟ ಮುಗಿಸ್ಬಿಡ್ತಾರೆ. ಮುಗಿಸ್ಕೊಂಡು ಅಲ್ಲಿ ಬುಲೆಟ್ ಇರುತ್ತಲ್ಲ, ಏಟಾಗಿರುತ್ತೆ, ಅದು ಕೂಡ ನಮ್ಮ ಹೀರೋಯಿನ್ ಕೈಯಲ್ಲಿ ತೆಗಿತಾರೆ. ಒಂಥರ ಫೀಲೇ ಇಲ್ಲ, ಪೈನೇ ಇಲ್ಲ ಅವ್ರಿಗೆ, ಫೀಲ್ ಆಗ್ತಿಲ್ಲ ಅವರಿಗೆ. ಅಲ್ಲೇ ಬಂದುಬಿಡ್ತಾರೆ ನಮ್ಮ ಹೀರೋಯಿನು. ಹಂಗೆ ಸ್ಟಕ್ಕಡ್ಡ ಅಲ್ಲಿರೋ ಗನ್ನನ್ನು ತಗೋತಾರೆ, ಒಂದು ಬ್ಯಾಗಲ್ಲಿ ಹಾಕೋತಾರೆ. ನಮ್ಮ ಹೀರೋಯಿನ್ ಬರ್ತಾರೆ, ಅದು ಫ್ಯಾಕ್ಟ್ರಿಯೆಲ್ಲ ಕಿಡ್ನಾಪ್ ಮಾಡ್ತಾರೆ. ಫ್ಯಾಕ್ಟ್ರಿ ಆಚೆ ಬರ್ತಾರೆ. ನಮ್ಮ ನೋಡಿ ಫುಲ್ ಚೇಂಜ್ ಕಂಪ್ಲೀಟಾಗಿ. ಸ್ಟಾರ್ಟಿಂಗ್ ಎಷ್ಟು ಭಯ ಆಯಿತು ನಮ್ಮ ಹೀರೋಯಿನ್ಗೆ, ಫುಲ್ ಬೋಲ್ಡಾಗಿದ್ದಾರೆ ನಮ್ಮ ಹೀರೋಯಿನು. ಬೋಲ್ಡಾಗಿ ಆಚೆ ಬಂದು ಶೂಟ್ ಮಾಡ್ತಾರೆ. ಒಬ್ಬನ ಮತ್ತೆ ಕೇಳ್ತಾರೆ, ಹಾಸ್ಪಿಟ್ಲಿಗೆ ಬರ್ತೀಯಾ ಅಂತ ಕೇಳ್ತಾರೆ. ಕ್ಯಾಬ್ ಓಡೋಣ, ಬರ್ತೀನಿ ಮೇಡಮ್ ಅಂತ ಹೇಳ್ತಾನೆ. ಅವ್ನಿಗೆ ಫುಲ್ ಭಯ ಶುರು ಮಾಡ್ತಾನೆ ನಮ್ಮ ಹೀರೋ ಅಂತ. ಫುಲ್ ಭಯದಲ್ಲೇ ಓಡಿಸ್ಕೊಬರ್ತಾನೆ ಗಾಡಿನ. ಬಟ್ ನಮ್ಮ ಹೀರೋಯಿನ್ಗೆ ಎಲ್ಲ ಫೀಲ್ ಆಗುತ್ತೆ, ಈ ಥರ ಎಲೆಕ್ಟ್ರಿಕಲ್ ಡಿವೈಸು, ಟೆಲಿಫೋನು ಎಲ್ಲ ಒಬ್ಬರು ನಮ್ಮ ಹೀರೋಯಿನ್ ಕಣ್ಣಲ್ಲೇ ಕಂಟ್ರೋಲ್ ಮಾಡೋಷ್ಟು ನಮ್ಮ ಹೀರೋಯಿನ್ಗೆ ಪವರ್ ಬಂದುತ್ತೆ. ಬಟ್ ನಮ್ಮ ಹೀರೋಯಿನ್ಗೆ ಏನು ಅರ್ಥ ಆಗ್ತಲ್ಲ, ಹೆಂಗಿದ್ರೆ ನಮ್ಮ ಬಾಡಿಲಿ ಆಗ್ತದೆ ನಮ್ಮ ಹೀರೋ ನೋಡ್ತಾರೆ. ಸೊ ಫೈನಲ್ ಹಾಸ್ಪಿಟ್ಲಿಗೆ ಬರ್ತಾರೆ. ಇಲ್ಲ ವೆಯ್ಟ್ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ ಕ್ಯಾಬ್ ಡ್ರೈವರ್ಗೆ. ಹಾಸ್ಪಿಟಲ್ಗೆ ಬರ್ತಾರೆ ನಮ್ಮ ಹೀರೋಯಿನು. ಹೆಣ್ಣಿಸ ಬಡಿದ್ರೆ ನಮ್ಮ ಹೀರೋಯಿನ್ ಇಂಗ್ಲೀಷಲ್ಲಿ ಕನ್ವರ್ಟ್ ಆಗಿ ಕಾಣುತ್ತೆ ನಮ್ಮ ಹೀರೋಯಿನ್ಗೆ, ಅಷ್ಟು ಮೈಂಡಲ್ಲಿ ಪವರ್ ಆಗಿದೆ ನಮ್ಮ ಹೀರೋಯಿನ್ಗೆ. ಆಪರೇಷನ್ ರೂಮ್ ಬರ್ತಾರೆ, ಬಂದು ಕೇಳ್ತಾರೆ ನಂಗೆ ಆಪರೇಷನ್ ಮಾಡಿ ಅಂತ ಹೇಳ್ತಾರೆ ನಮ್ಮ ಹೀರೋಯಿನ್ಗೆ. ಅಲ್ಲಿರೋ ಪೇಷಂಟ್ ನಮಗೆ ಗಾಡಿ ತಳ್ಳಿಬಿಡ್ತಾರೆ. ಡಾಕ್ಟರ್ ಶಾಕ್ ಅಂತ ಇದ್ರೆ ಮಾಡ್ತಾರೆ ಹೇಳ್ತಾರೆ ನಮ್ಮ ಹೀರೋಯಿನು. ಅವ್ನು ಬದುಕೋದು ಡೌಟೇ ಆಗ್ಬೋದು, ಅದಕ್ಕೆ ನಾನು ಬಿಡಿಸ್ಬಿಟ್ಟೆ, ನಂಗೆ ಮಾಡಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ದಯವಿಟ್ಟು ಮಾಡಿ ಅಂತ. ಅದಕ್ಕೆ ಹೇಳ್ತಾರೆ ಅನಸ್ಟೇಷನ್ ಕೊಡ್ಬೇಕು ನಿಮಗೆ ಅಂತ. ನಂಗೆ ಅನಸ್ಟೇಷನ್ ನನಗೇನು ಬೇಡ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಸರಿ ಆಯ್ತು ಹಂಗೆ ಮಾಡಿ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಸರಿ ಆಯಿತು ಮಾಡ್ತೀನಿ, ಏನಿದೆ ಫಸ್ಟ್ ಹೇಳಿ, ಗನ್ ಕ್ಯಾಡಿಗೆ ಅಂತ ನಮಗೆ ಗನ್ ಕಡಿತಾರೆ. ಸರಿ ನೀವು ಹೊಟ್ಟೆ ಕೂಯಿಲ್ಲ ಅಂತ ಕೇಳ್ತಾರೆ ನಮ್ಮ ಹೀರೋಯಿನ್. ಓಕೆ ಆಯ್ತು ಅಂತ ನಮ್ಮ ಹೇಳ್ತಾರೆ. ನಮ್ಮ ಹೀರೋಯಿನ್ ಬಂದು ಅವ್ರ ಅಮ್ಮಗೆ ಕಾಲ್ ಮಾಡ್ತಾರೆ. ಅಮ್ಮ ನಂಗೆ ಇವಾಗೆಲ್ಲ ಫೀಲ್ ಆಗ್ತಿದೆ ಅಮ್ಮ, ಹಂಗೆ ಹಿಂಗೆ ಅಂತ. ಏನಂತ ಚಿನ್ನ ಅಂತ ಅವ್ರ ಅಮ್ಮ ಹಿಂಗೆ ಹೇಳ್ತಾರೆ. ನಂಗೆ ಈ ಥರ ಮಣ್ಣು, ನೀರು, ಮನುಷ್ಯ ನಂಗೆಲ್ಲ ಫೀಲ್ ಆಗ್ತಿದೆ ಅಮ್ಮ. ನೀನು ಕೊಟ್ಟಿದ್ದು ನಂಗೆ ರಕ್ತ ಕೂಡ ಅನ್ನೋದ್ರೆ ನೀ ಹಾಲು ಕೂಡ ನಂಗೆ ಫೀಲ್ ಆಗ್ತಿದೆ ಅಮ್ಮ ಅಂತ. ನೀನು ಹೇಳ್ತಿದ್ಯಾ ಅಂತ ಅವ್ರ ಅಮ್ಮ ಕೇಳ್ತಾರೆ. ನಿಂಗೆ ಏನಾಯಿತು, ನಿಂಗೆ ಪರವಾಗಿರೋ ಜ್ವರನ ಅಂತ ಅವ್ರ ಅಮ್ಮ ಕೇಳ್ತಾರೆ. ಏನಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಸರಿ ಇವಾಗ ಏನಾಗಿದೆ ಅಲ್ಲಿ ಅಂತ ಕೇಳ್ತಾರೆ ನಮ್ಮ ಹೀರೋಯಿನ್. ಇಲ್ಲಿ ರಾತ್ರಿ ಆಗಿದೆ ಅಮ್ಮ, ಅಲ್ಲಿ ಬೆಳಿಗ್ಗೆನ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಓಕೆ ನೀನು ಜಾಸ್ತಿ ಪಾರ್ಟಿಗೆ ಹೋಗ್ಬೇಡ ಅಂತ ಅವ್ರ ಅಮ್ಮ ಹೇಳ್ತಾರೆ. ಹಾಂ ಅಮ್ಮ ನಾನು ನಿಮ್ಮ ಮಾತಿನ ಮೇಲೆ ಕೇಳ್ತೀನಿ, ನಾನು ಪಾರ್ಟಿಗೆ ಹೋಗಲ್ಲ ಅಂತ ನಮ್ಮ ಹೀರೋಯಿನ್ ಅವ್ರ ಅಮ್ಮಗೆ ಹೇಳ್ತಾರೆ. ಹಂಗೆ ನಮ್ಮ ಹೀರೋಯಿನ್ ಫೀಲ್ ಮಾಡ್ತಾರೆ, ಅವ್ರ ಅಮ್ಮ ಎಷ್ಟು ನೋವು ಪಟ್ಟಿದ್ದಾರೆ ನಮ್ಮ ಹೀರೋಯಿನ್. ನಮ್ಮ ಹೀರೋಯಿನ್ ಕಣ್ಣು ಮುಂದೆ ಫೀಲ್ ಆಗ್ತಾಯಿದೆ, ಯಾಕೆ ಅಷ್ಟು ಪವರ್ ಇದೆ ನಮ್ಮ ಹೀರೋಯಿನ್ ಬಾಡಿಲಿ ಇವಾಗ. ಹಂಗೆ ಡಾಕ್ಟರ್ ಬಿಚ್ಚಿ ಕೊಡ್ತಾರೆ. ಕೇಳ್ತಾರೆ ನಮ್ಮ ಹೀರೋಯಿನ್ ಎಷ್ಟು ಗ್ರಾಮ್ ಅಂತ. 500 ಗ್ರಾಮ್ ಇದೆ ಅಂತ ಕೇಳ್ತಾರೆ.
ಏನಿದು ಅಂತ ಕೇಳ್ತಾರೆ ಡಾಕ್ಟ್ರು ನಮ್ಮ ಹೀರೋಯಿನ್ನ. CPH4 ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. CPH4 ಅದ್ರ ಬಗ್ಗೆ ಹೇಳ್ತೀರಾ ಅಂತ ನಮ್ಮ ಹೀರೋಯಿನ್ ಕೇಳಿ. 6 ವಾರದ ಮಗು ಹೊಟ್ಟೆಯಲ್ಲಿ ಪವರ್ಫುಲ್ ಆಗಿ ಬೆಳವಣಿಗೆ ಅದು ಯೂಸ್ಫುಲ್ ಆಗುತ್ತೆ. ಅದು ಟಿಶ್ಯೂ ತಗೊಂಡೋಗಿ ಯೂಸ್ ಮಾಡಿದ್ದಾರೆ. ಬಟ್ ನೀವು ತುಂಬ ಗ್ರೇಟು, ಬದುಕಿದ್ದೀರಲ್ಲ ಇನ್ನೂ ಬಾಡಿ ಡ್ರಗ್ಸ್ ಸ್ಪ್ರೆಡ್ ಆಗಿ ಅಂತ ಹೇಳ್ತಾರೆ ನಮ್ಮ ಹೀರೋಯಿನ್ಗೆ. ಅಷ್ಟೇ ನಮ್ಮ ಹೀರೋಯಿನ್ ಬದುಕ ಅಂತ ನಮಗೆಲ್ಲ ಕನ್ಫರ್ಮ್ ಆಯಿತು. ಆಚೆ ಬರ್ತಾರೆ ನಮ್ಮ ಹೀರೋಯಿನು, ಅವ್ರ ಕಣ್ಣೆಲ್ಲ ಕಂಟ್ರೋಲ್ ಮಾಡ್ತಾರೆ. ಹೋಟ್ಲಿಗೆ ಬರ್ತಾರೆ ಕೇಡಿನ ಮೀಟ್ ಮಾಡೋಕ್ಕೆ. ಇವಾಗ ಬರ್ತಾರೆ, ಅವ್ನು ಬಂದು ಟಾಟು ಮಾಡ್ಕೊತಾನೆ. ನಮ್ಮ ಯಾರು ನಂಬಿಲ್ಲ. ನಮ್ಮ ಹೀರೋಯಿನ್ ಬರ್ತಾರೆ, 2 ಗಂಟೆ ತಗೊಬರ್ತು ಶೂಟ್ ಮಾಡ್ತಾರೆ. ಎಲ್ಲ ಶೂಟ್ ಮಾಡ್ತಾರೆ. ನಮ್ಮ ಹೀರೋಯಿನ್ ಒಳ್ಳೆ ಪವರ್ಫುಲ್. ಈಗ ಮುಂಚೆದ್ದ ಧೈರ್ಯ, ಮುಂಚೆದ್ದ ಭಯ ಇಲ್ಲ, ಫುಲ್ ಬೋಲ್ಟಾಗಿ ಬರ್ತಾರೆ. ಬಂದು ಎಲ್ಲ ಶೂಟ್ ಮಾಡ್ತಾರೆ. ಕೇಳಿ ಎಲ್ಲನೂ ಬಾಡಿಗಳೆಲ್ಲ ಔಟ್ ಆಗಿಬಿಟ್ರು. ಡೈರೆಕ್ಟಾಗಿ ನಮ್ಮ ವಿಲನ್ ರೂಮ್ ಬರ್ತಾರೆ. ಅಲ್ಲಿದ್ದ ಒಬ್ಬಡಿ ಅವಳನ್ನ ಕಳಿಸ್ಬಿಡ್ತಾರೆ, ಹೋಗು ಅಂತ ಕಳಿಸ್ಬಿಡ್ತಾರೆ ಅವಳನ್ನ. ನಮ್ಮ ಹೀರೋಯಿನ್ ವಿಲನ್ ಗೊತ್ತಿಲ್ಲ, ಕಣ್ಣು ಹಾಕಿರ್ತಾನೆ. ಅವ್ನು ಚಾಕ್ ತೊಗೊಂಡು ಎಳ್ಕೊ ಚುಚ್ಚಿಬಿಡ್ತಾನೆ. ಕಣ್ಣು ಬಿಟ್ಟು ನೋಡ್ತಾನೆ ನಮ್ಮ ಹೀರೋಯಿನ್ ಎದುರುಗಡೆ. ನಮ್ಮ ಹೀರೋಯಿನ್ ಹೇಳ್ತಾರೆ, ತುಂಬ ಥ್ಯಾಂಕ್ ಯು, ನಂಗೆ ಈ ಥರ ಮಾಡಿದ್ರೆ ನಂಗೆ ಅರ್ಥ ಆಗ್ತಿದೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ನನಗೆ ಫೀಲ್ ಆಗ್ತಿದೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ನಮ್ಮ ಹೀರೋಯಿನ್ ಕೇಳ್ತಾರೆ, ಎಲ್ಲೋದ್ರು ಮಿಕ್ಕ ಡಾಕ್ಟರ್ ಎಲ್ಲ ಎಲ್ಲಿ ಕಳಿಸಿದೆ ಎಲ್ಲನೂ ಹೇಳು ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಅವ್ನು ಹೇಳಲ್ಲ ಅಂತಾನೆ. ಹಾಗೆ ನಮ್ಮ ಹೀರೋಯಿನ್ ಅವ್ನ ಮೈಂಡ್ ಕಂಟ್ರೋಲ್ ಮಾಡಿ ಚೆಕ್ ಮಾಡ್ತಾರೆ, ಎಲ್ಲಿ ಕಂಡುಹಿಡಬೇಕಲ್ಲ ಅಂತ ಕಂಡುಹಿಡ್ತಾರೆ. ಹಾಗೆ ಫುಲ್ ಅವ್ರನ್ನ ನಮ್ಮ ಹೀರೋಯಿನ್ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋಯಿನ್ ಹ್ಯಾಂಡಿಂದ ತೋರಿಸ್ತಾರೆ ಎಲ್ಲಿಗೆ. ಫಸ್ಟ್ ಒಬ್ಬ ಇದ್ದಾನೆ, ಅವ್ನ ಕೈ ಫಸ್ಟ್ ಒಬ್ಬ ಇದ್ದಾನೆ, ಅವ್ನ ಮನೆ ಕಂಟ್ರಿ ಬಿಲ್ಡಿಂಗ್ ಕಂಟ್ರಿಗೆ ಅವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಂದರೆ ಡ್ರಗ್ಸ್ ಕಿತ್ಕೊಳ್ಳೋಕ್ಕೆ. ಇನ್ನೊಬ್ಬ ಇರುತ್ತೆ ಪ್ಯಾರಿಸು, ಇನ್ನೊಬ್ಬ ರೋಮ್. ಸೊ ಹಂಗೆ 3 ಜನ ಕೂಡ ನಮ್ಮ ಹೀರೋಯಿನು ನಮ್ಮ ವಿಲನ್ ಮೈಂಡ್ ಡೈವರ್ಟ್ ಮಾಡಿ ಕಂಡುಹಿಡ್ತಾರೆ. ಸೊ ಹೇಳ್ತಾರೆ ನಮ್ಮ ಹೀರೋಯಿನು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅವನು ಅಂತ ಫುಲ್ ಕೋಪ ಕಿಚ್ಕೋತಾರೆ. ನಮ್ಮ ಹೀರೋಯಿನ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡ್ತಾರೆ ನಮ್ಮ ಹೀರೋಯಿನ್ಗೆ. ಅಲ್ಲಿಂದ ಆಚೆ ನಮ್ಮ ಹೀರೋಯಿನ್ ಬರ್ತಾರೆ. ಅಲ್ಲಿಗೆ ಸಿಂಗ್ ಕಟ್ ಆಗುತ್ತೆ. ನೆಕ್ಸ್ಟ್ ಹೋಗ್ತಾರೆ, ಈ ಥರ ಪ್ರೊಫೆಸರ್ ಸ್ಟೇ ಮಾಡಿದರೆ ಈ ಥರ ವಿಲನ್ ಕೇಳ್ತಾರೆ, ಸರ್ ಊಟಕ್ಕೆ ಡಿನ್ನರ್ ಬರ್ತೀರಾ ಅಂತ. ಇಲ್ಲ ನಂಗೆ ಸ್ವಲ್ಪ ಟಯರ್ಡ್ ಆಗಿದೆ, ನೀವು ಕ್ಯಾರಿ ಮಾಡಿ ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ. ತೋರಿಸ್ತಾರೆ ನಮ್ಮ ಹೀರೋಯಿನ್ ಹತ್ರ ಮನೆಗೆ ಬರ್ತಾರೆ, ಫ್ರೆಂಡ್ ರೂಮ್ ಬರ್ತಾರೆ. ಲೂಸಿ ಚೆನ್ನಾಗಿದೆಯಾ ಅಂತ ತಪ್ಪಿಕೊತಾರೆ. ನಮ್ಮ ಹೀರೋಯಿನ್ ತಪ್ಪಿಕೊಡ್ದ ತಕ್ಷಣ ನಮ್ಮ ಹೀರೋಯಿನ್ಗೆಲ್ಲ ಫೀಲ್ ಆಗುತ್ತೆ, ಫ್ರೆಂಡ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ನಮ್ಮ ಹೀರೋಯಿನ್ ಹೇಳ್ತಾರೆ, ಈ ಥರ ಗೊತ್ತಾ ನನಗೆ ಹುಡುಗ ಫ್ರೆಂಡ್ ಆದ, ನಾವಿಬ್ಬರು ಇಷ್ಟಪಡ್ತಾ ಇದ್ದೀವಿ, ಚೆನ್ನಾಗಿ ಹಾರ್ಟ್ ಆಗಿದ್ದಾನೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ. ಹಾಂ ಗೊತ್ತು ನನಗೆ, ಇಬ್ಬರು ಒಂದು ಹೋಟ್ಲಿಗೆ ಹೋಗಿದ್ವಿ, ಅಲ್ಲಿ ಸ್ಟೇ ಮಾಡಿದ್ರೆ ಅಂತಾರೆ, ನನಗೆ ಗೊತ್ತು ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಅವಳಿಗೆ ಸಾಕು, ಅಯ್ಯೋ ಬಿಡು ಯಾವಾಗಲೂ ಹಿಂಗೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ರಿಚರ್ಡಲ್ಲಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ, ಯಾವಾಗಲೂ ಹಿಂಗೆ ಅಂತ ಸಾನಕ್ಕೆ ಹೋಗ್ಬಿಡ್ತಾರೆ ಅವ್ರ ಫ್ರೆಂಡು. ನಮ್ಮ ಹೀರೋಯಿನ್ ಕಂಡುಹಿಡ್ತಾರೆ ಕಂಪ್ಯೂಟರ್ಲೆಲ್ಲ, ಪ್ರೊಫೆಸರ್ ಬಗ್ಗೆ ತಿಳ್ಕೊತಾರೆ. ಅವ್ರು ಫೋನ್ ಮಾಡ್ತಾರೆ, ನಮ್ಮ ಹೀರೋಯಿನ್ ಫೋನ್ ಮಾಡ್ತಾರೆ. ಯಾರು ನೀವು ಅಂತ ಪ್ರೊಫೆಸರ್ ಕೇಳ್ತಾರೆ. ನನ್ನ ಹೆಸರು ಲೂಸಿ ಅಂತ. ಏನಾಗಬೇಕು ಹೇಳಿ ನಿಮಗೆ ಅಂತ ಪ್ರೊಫೆಸರ್ ಕೇಳ್ತಾರೆ. ನಮ್ಮ ಹೀರೋಯಿನ್ ಹೇಳ್ತಾರೆ, ನೀವು ಮಾಡಿ ಥಿಯರಿ ಕರೆಕ್ಟು, ನಂಗೆ ಆ ಥರ ರಿಯಲ್ ಆಗಿದೆ ಅಂತ. ಹೌದಾ, ನಾನು ನಂಬಿಕೆ ಆಗ್ತಿಲ್ಲ, ಅದ್ರ ಥಿಯರಿ ಇದೆಯಾ ಅಂತ ಪ್ರೊಫೆಸರ್ ಕೇಳ್ತಾರೆ. ಟಕ್ಕಂತ ವೀಡಿಯೋ ಕಾಲ್ ಆನ್ ಆಗಿಬಿಡುತ್ತೆ. ಅವ್ರು ಸಾಕು, ಹೀರೋ ಮಾತಾಡ ಅಲ್ಲಿ ಟಕ್ಕಂತ ವೀಡಿಯೋ ಕಾಲದಲ್ಲೇ ಹೇಗೆ ಸಾಕು, ಹೆಂಗೆ ಹೇಳಿ ಎಲ್ಲ ಡಿವೈಸ್ ಕಂಟ್ರೋಲ್ ಮಾಡ್ತಾಳು ಅಂತ ಕೇಳ್ತಾರೆ. ಸರ್ ನೀವು ಹೇಳಿ ಕರೆಕ್ಟೇ, ಆ ಥರ ಪವರ್ಫುಲ್ ಥಿಯರಿ ರಿಯಲ್ ನಂಗೆ ಆ ಥರ ಅನುಭವ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಸರ್ ನಂತರ ಪೌಡರ್ ತೊಗೊಂಡೆ CPH4, ಅದಕ್ಕೆ ಥರ ಅಂತ ಕೇಳ್ತಾರೆ. ಅದಕ್ಕೆ ನಿಮ್ಮ ಸೊಲ್ಯೂಷನ್ ಇದೆಯಾ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ನನಗೆ ಥಿಯರಿ ಗೊತ್ತು, ಬಟ್ ಅದು ಸೊಲ್ಯೂಷನ್ ಗೊತ್ತಿಲ್ಲ, ಬಟ್ ನಾನು ಕಂಡುಹಿಡ್ತೀನಿ ಅಂತ ಪ್ರೊಫೆಸರ್ ಹೇಳ್ತಾರೆ. ಸರಿ ನಂಗೆ ಎಕ್ಸಾಂಪಲ್ ತೋರಿಸು ಏನಾದರೂ ಅಂತ ನಮ್ಮ ಪ್ರೊಫೆಸರ್ ಕೇಳ್ತಾರೆ. ಹಂಗೆ ನಮ್ಮ ಹೀರೋಯಿನ್ ಹೇಳ್ತಾರೆ, ನೋಡಿ ಲೆಫ್ಟ್ ನೋಡಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಸಾಕಾಗ್ಬಿಡುತ್ತೆ, ಅಲ್ಲಿ ಕಂಟ್ರೋಲ್ ಮಾಡ್ತಾ ಒಬ್ಬಳೆ ಕಾಲ್ ಬರುತ್ತೆ, ಈ ಕಡೆ ಇಲ್ಲಿ ಫೋನಿಂದ ವೀಡಿಯೋ ಕಾಲ್ ಆನ್ ಆಗುತ್ತೆ, ಲೈಟೆಲ್ಲ ಆಫ್ ಆಗುತ್ತೆ, ಆನ್ ಆಗುತ್ತೆ. ಹೇಳ್ತಾರೆ ಪ್ರೊಫೆಸರ್, ಓಕೆ ನಾನು ನಂಬ್ತೀನಿ, ಇವಾಗ ನನಗೆ ಹೆಲ್ಪ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಪ್ರೊಫೆಸರ್ ಹೇಳ್ತಾರೆ ನಮ್ಮ ಹೀರೋಯಿನ್ಗೆ. ಥ್ಯಾಂಕ್ ಯು ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಸರ್ ನಿಮ್ಗೆ ತುಂಬ ಟೈಮ್ ಇಲ್ಲ, ನಿಮ್ಗೆ ಕಮ್ಮಿ ಟೈಮ್ ಇತ್ತು, ನಮ್ಮ ಪ್ರೊಫೆಸರ್ ಇನ್ಫಾರ್ಮ್ ಮಾಡ್ತಾರೆ ನಮ್ಮ ಹೀರೋಯಿನ್ಗೆ. ಸರಿ ಆಯಿತು ಅಂತ ಅಲ್ಲಿಗೆ ಸಿಂಗ್ ಕಟ್ ಆಗ್ತಾರೆ. ನಿನ್ನ ಬಾಡಿ ನೋಡ್ಕೊಂಡು ನಿಮ್ಗೆ ಲಿವರ್ ಇಶ್ಯೂ ಅಂತ ಹೇಳ್ತಾರೆ. ನಮ್ಮ ಹೀರೋಯಿನ್ ಫ್ರೆಂಡ್ಸ್ ಸಾಕು, ಏನು ಹಿಂಗೆ ಬಿಹೇವ್ ಮಾಡ್ತಾರೆ ನೋಡು ಅಂತ. ನಿಮ್ಮ ಮೆಡಿಸಿನ್ ತೊಗೊಂಡು ನಿಮ್ಮ ಮೈ ನೋಡ್ಕೊಂಡ್ರಲ್ಲ, ಜಾಗಕ್ಕೆ ಲ್ಯಾಬ್ಗೆ ಬರೋಕ್ಕೆ ಹೇಳಿದ್ರೆ ನಮ್ಮ ಹೀರೋಯಿನ್ ಲ್ಯಾಬ್ಗೆ ಬರೋಕ್ಕೆ ರೆಡಿ ಆಗ್ತಾರೆ ನಮ್ಮ ಹೀರೋಯಿನು. ಸರಿ ಬಾಯ್ ಅಂತ ಹೇಳ್ತಾರೆ. ಬಟ್ ಅವಳು ನೋಡ್ತಾಳೆ, ಏನು ಥಿಂಕಿಂಗ್ ಮಾಡ್ತಾಳೆ ನಮ್ಮ ಹೀರೋಯಿನ್ ಅಂತ ಒಂಥರ ಫೀಲ್ ಆಗುತ್ತೆ ಅವಳಿಗೆ. ಸೊ ನಮ್ಮ ಹೀರೋಯಿನ್ ಅಲ್ಲಿಂದ ಬಂದುಬಿಡ್ತಾರೆ. ಲ್ಯಾಬ್ ಟೈಮ್ ಇಲ್ಲ, ಇವಾಗ ಲ್ಯಾಬ್ ಬರಬೇಕು. ಸೊ ನಮ್ಮ ಹೀರೋಯಿನ್ ಬಂದುಬಿಡ್ತಾರೆ. ಎಲ್ಲ ಕಡೆ ನಮ್ಮ ಹೀರೋಯಿನ್ ಬಗ್ಗೆ ನ್ಯೂಸ್ ಹೇಳ್ತಾರೆ. ನಮ್ಮ ಹೀರೋಯಿನ್ಗೆ ಫುಲ್ ವಿಷ ಹಾಕೊಂಡ್ಬರ್ತಾರೆ, ಡಿಫ್ರೆಂಟಾಗಿ ಯಾರು ಕಂಡುಹಿಡಿಬಾರ್ದು ಅಂತ. ಇದರ ಪೊಲೀಸ್ ಫೋನ್ ಮಾಡ್ತಾರೆ ನಮ್ಮ ಹೀರೋಯಿನು. ಸರ್ ನಾನು ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಕೇಳಿ, ಯಾರಿಗೂ ಹೇಳ್ಬೇಡಿ ಅಂತ. ಅವ್ನು ಹೇಳ್ತಾನೆ, ಏನು ವಿಷಯ ಹೇಳು ಅಂತ. ನಮ್ಮ ಹೀರೋಯಿನ್ ಹೇಳ್ತಾರೆ, ಫಸ್ಟ್ ನಿಮ್ಮ ರೈಟ್ ಲೆಫ್ಟ್ ನೋಡಿ, ಎಲ್ಲ ಕಡೆ ನಿಮ್ಮ ವಿಷಯ ಇದೆ ಅಂತ. ಬಟ್ ಸಾಕು ನಮ್ಮ ಪೊಲೀಸ್ಗೆ, ಹೆಂಗೆಲ್ಲ ಕರೆಕ್ಟಾಗಿ ಹೇಳ್ತಾವಳೆ, ಇಲ್ಲ ಡಾಕ್ಯುಮೆಂಟ್ ಅಂತ 30% ನಮ್ಮ ಹೀರೋಯಿನ್ ಒಳ್ಳೆ ಬ್ರೈನ್ ವರ್ಕ್ ಆಗಿದೆ ಅಂತ ಅರ್ಥ ಆಯಿತು. ಅಲ್ಲಿ ಪಸು ಕೊಡ್ತಾರೆ ನಮ್ಮ ಹೀರೋಯಿನು. ಹಂಗೆ ಫೋನ್ ಮಾತಾಡ್ತಾರೆ ನಮಗೆ ಹೀರೋಯಿನು. ಸರ್ ಹೇಳೋ ಮಾತು ನಾನು ಜಸ್ಟ್ ಕೇಳಿ, 3 ಜನ ಬರ್ತಾರೆ ಡ್ರಗ್ಸು ನಿಮ್ಮ ಕಂಟ್ರಿಗೆ, ಅರೆಸ್ಟ್ ಮಾಡಬೇಕು ಅವ್ರನ್ನ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ನಾನು ಹೆಂಗೆ ನಂಬಿಡುತ್ತೆ, ಹಂಗೆ ನಮ್ಮ ಹೀರೋಯಿನ್ ಕಂಡು ಸುಮ್ಮನೆ ಆಗ್ಬಿಡುತ್ತೆ ನಾಯಿ. ಸೊ ನಮ್ಮ ಪೊಲೀಸ್ಗೆಲ್ಲ ಫೋಟೋ ಕಳಿಸ್ಬಿಟ್ಟು ನಮ್ಮ ಹೀರೋಯಿನ್ 3 ಜನದ್ದು. ಅವ್ರು ಗೊತ್ತಾಯಿತು, ಓಕೆ ಆಯಿತು ಅಂತ ನಮ್ಮ ಪೊಲೀಸ್ ಫೋನ್ ಇಡ್ತಾರೆ. ಅದು ನಮ್ಮ ಫ್ರೆಂಡ್ ಅಬ್ಸರ್ವ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ರೂಮಲ್ಲಿ. ಸೊ ಅಲ್ಲಿಗೆ ಆ ಸಿಂಗ್ ಕಟ್ ಆಗುತ್ತೆ. ಸೊ ನಮ್ಮ ಹೀರೋಯಿನ್ ಬರ್ತಾರೆ ಇವಾಗ ಒಂದು ಕಡೆ. ಸೊ ತೋರಿಸ್ತಾ ಇದ್ದು ಬೆಲ್ಲಿನ ಜೊತೆ ತೋರಿಸ್ತಾ ಇದ್ದು, ಬೆಲ್ಲಿನಲ್ಲಿ ಒಬ್ಬ ಬರ್ತಾನೆ, ಡ್ರಗ್ಸ್ ಬ್ಯಾಗಿರುತ್ತೆ. ಅವನ ಹತ್ರ ಬಚ್ಚಿಕೊಂಡು ಬರ್ತಾನೆ, ಅರೆಸ್ಟ್ ಮಾಡಿಬಿಡ್ತಾರೆ ಅಂತ. ಸೊ ಅವನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಪೊಲೀಸರು. ಒಬ್ಬನ್ನ ಒಂದು ಕತೆ ಕೋಟ ಮುಗಿತು. ಸೊ ಬನ್ನಿ ಅಂತ ಕೊಡ್ತಾನೆ ಬೆಲ್ಲಿನ. ಸೊ ಅಲ್ಲಿಗೆ ಅವ್ನ ಅರೆಸ್ಟ್ ಮಾಡಿಬಿಟ್ರು. ಇದು ಕೇಳಿ ನೋಡ್ಬಿಡ್ತಾರೆ, ಏನಪ್ಪ ಇಟ್ಕೊಬಿಟ್ರಲ್ಲ ಇವನು ಅಂತ. ನೆಕ್ಸ್ಟ್ ಹೋಗ್ತಾರೆ ಪ್ಯಾರಿಸಲ್ಲಿ ಅಷ್ಟು ಒಬ್ಬನ ಅವನ್ನ ಅರೆಸ್ಟ್ ಮಾಡೋಕೆ ಬರ್ತಾರೆ. ಎಲ್ಲ ಕಡೆ ಕೂಡ ಕೇಡಿಗಳು ಇರ್ತಾರೆ, ಯಾಕಂದರೆ ಅವನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅವ್ರ ಹೊಟ್ಟೆ ಕುಯ್ದು ತೊಗೋಬೇಕಾರೆ ಡ್ರಗ್ಸ್ ಅಂತ. ಸೊ ನಮ್ಮ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಇದು ಕೂಡ ಇನ್ನೊಬ್ಬ ಕೇಡಿಗಾಗಿ ನೋಡ್ಬಿಡ್ತಾರೆ, ಅಷ್ಟೇ ಕತೆ ಮುಗಿದು ಅಂತ. ಸೊ ಲಾಸ್ಟ್ ಫೈನಲ್ ರೋಬನ್ ಒಬ್ಬ ಇದ್ದಾನೆ. ಸೊ ಇವನು ಹಿಡಿಯೋಕ್ಕೆ ಬರ್ತಾರೆ. ಸೊ ಪೊಲೀಸರೆಲ್ಲ ವೆಯ್ಟ್ ಮಾಡ್ತಾರೆ ಜನ ಮಧ್ಯೆ, ಸುಮ್ಮನೆ ಗಂಟೆಗೆ ಅರೆಸ್ಟ್ ಮಾಡೋಕೆ ಬರ್ತಾರೆ. ಹಂಗೆ ಪೊಲೀಸರು ಬರ್ತಾರೆ, ಬಂದರೆ ಈ ಕಡೆ ಅಂತ. ಓಕೆ ಆಯ್ತು ಅಂತ ಹಂಗೆ ಬರ್ತಾರೆ. ಹಂಗೆ ಓಡೋಕೆ ಶುರು ಮಾಡ್ತಾನೆ ಅವನೊಬ್ಬ. ಹಂಗೆ ಪೊಲೀಸ್ ಏನು ಮಾಡ್ತಾರೆ, ಅರೆಸ್ಟ್ ಮಾಡಿಬಿಡ್ತಾರೆ. ಓಕೆ ಅವ್ನ ಕತೆ ಮುಗಿತು. ಸೊ ಎಲ್ಲ ಕಡೆ ವಿಲ್ಲಂಗೆ ಗೊತ್ತಾಗ್ಬಿಡ್ತು, ವಿಷಯ ಗೊತ್ತಾಗ್ಬಿಟ್ಟಿದೆ, ಲೀಕ್ ಆಗ್ಬಿಟ್ಟಿದೆ ಅಂತ. ಏನೋ ಹೇಳ್ತಾನೆ ಪೊಲೀಸ್ ಕಡೆನು, ಈ ಕಂಟ್ರಿ ಅವನು ರೂಮ್ ಕಡೆ ಹೇಳ್ತಾನೆ ಪೊಲೀಸ್ಗೆ, ಸರ್ ಅರೆಸ್ಟ್ ಮಾಡಿ ನಿಮಗೆ ಹಂಗನ್ನ ಅಂತ. ಓಕೆ
ಅದಕ್ಕೆ ಹ್ಯಾಂಡ್ ಓವರ್ ಮಾಡಿಬಿಡಿ ನಮ್ಮ ಟೀಮ್ಗೆ ಅಂತ ನಮ್ಮ ಹೀರೋ ಹೇಳ್ತಾರೆ. ಸೊ ಎಲ್ಲ ಪೊಲೀಸು ಬರ್ತಾರೆ, ಅಂದರೆ ದೊಡ್ಡ ಇಶ್ಯೂ ಅಲ್ವಾ, ದೊಡ್ಡ ವಿಷಯ ಆಗಿದೆ. ಸೊ ಜರ್ಮನಿ ಎಲ್ಲ ಕಡೆ ಬರ್ತಾರೆ. ಸೊ ನಮ್ಮ ಹೀರೋಯಿನ್ ಫ್ಲೈಟಲ್ಲಿ ಬರ್ತಾರೆ. ಹಂಗೆ 2 ಕಂಪ್ಯೂಟರ್ ಒಟ್ಟೆ ಟೈಮ್ ನಮ್ಮ ಹೀರೋನ ಆಕ್ಸೆಸ್ ಮಾಡ್ತಾರೆ. ಒಬ್ಬ ನೋಡ್ತಾನೆ, ಏನಪ್ಪ ಇವಳು ಹಿಂಗೆ ಕಂಪ್ಯೂಟರ್ ಸೂಪರಾಗಿ ಆಕ್ಟ್ ಮಾಡ್ತಾರಲ್ಲ ಅಂತ. ಬಟ್ ನಿಮ್ಗೆ ಏನು ಬೇಕು ಮೇಡಮ್ ಹೇಳಿ ಅಂತ. ನಂಗೆ ಒಂದು ಜ್ಯೂಸ್ ರಕ್ತ ಓಡಿಸು ಅಂತ. ಅವ್ರು ಸಾಕು ಹಿಂಗೆ ರಕ್ತ ಗಂಟೆ ನಮ್ಮ ಹೀರೋ ರಕ್ತ ಬರುತ್ತೆ. ಮುಂದೆ ಕೂಡ ನಮ್ಮ ಹೀರೋಯಿನ್ ಗೊತ್ತಾಗುತ್ತೆ. ಶಾಂಪೆ ಕೊಡ್ತಾನೆ ಒಬ್ಬ. ಥ್ಯಾಂಕ್ ಯು ಅಂತ ನಮ್ಮ ಹೀರೋ ನೋಡ್ತಾರೆ. ಒಂಥರ ವೀರ ನೋಡ್ತಾರೆ ನಮ್ಮ ಹೀರೋಯಿನ್ನ. ಸೊ ಹಂಗೆ ಅರ್ಥ ಆಯಿತು 40% ನಮ್ಮ ಹೀರೋಯಿನ್ ಬ್ರೈನು ವರ್ಕ್ ಆಗ್ತಿದೆ. ಸೊ ನಮ್ಮ ಹೀರೋಯಿನ್ ಡ್ರಿಂಕ್ಸ್ ಮಾಡ್ತಾರೆ, ಹಂಗೆ ಹಾಲು ಕೂಡ ಬಿದ್ದೋಗುತ್ತೆ. ಸೊ ಇಲ್ಲಿ ಲ್ಯಾಬ್ ತೋರಿಸ್ತಾರೆ, ನಮ್ಮ ಹೀರೋಯಿನ್ ತೋರಿಸ್ತಾರೆ, ಲ್ಯಾಬ್ ತೋರಿಸ್ತಾರೆ. ಹಂಗೆ ನಮ್ಮ ಹೀರೋ ಅಂದರೆ ಅವ್ರಿಗೆ ಹೋಗ್ತಾ ಅವ್ರಿಗೆ ವಯಸ್ಸು ಜಾಸ್ತಿ ಆಗುತ್ತೆ. ಒಂಥರ ಡಿಫ್ರೆಂಟಾಗಿ ಬಾಡಿ ಮೂಮೆಂಟ್ಸ್ ಚೇಂಜ್ ಆಗುತ್ತೆ. ಒಂಥರ ಕೈಯೆಲ್ಲ ಸ್ಕಿನ್ನೆಲ್ಲ ಒಂಥರ ಚಿಪ್ಪೆಲ್ಲ ಆಚೆ ಬಂದುಬಿಡುತ್ತೆ ನಮ್ಮ ಹೀರೋಯಿನ್ಗೆ. ಒಂಥರ ಎಲ್ಲ ಹಂಗೆ ಮಾಯ ಆಗೋ ಥರ ನಮ್ಮ ಹೀರೋಯಿನ್ ಫೀಲ್ ಆಗುತ್ತೆ. ಅದನ್ನು ಪಕ್ಕದಲ್ಲಿ ನೋಡ್ತಾನೆ. ಬಟ್ ಹಂಗೆ ವಾಶ್ ಎದ್ದು ಬರ್ತಾರೆ ಆಚೆ. ಏನಂತ ಮೇಡಮ್ ಹೇಳ್ತಾರೆ ನಮ್ಮ ಹೀರೋಯಿನ್ ಕೇಳ್ತಾರೆ. ಹಂಗೆ ಒಳಗಡೆ ವಾಶ್ ಮಾಡ್ಬಿಡ್ತಾರೆ. ಒಬ್ಬ ನನಗೆ ಪುಷ್ ಮಾಡಿಬಿಡ್ತಾರೆ ನಮ್ಮ ಹೀರೋಯಿನ್ನು. ಆ ಸ್ಪೀಡಲ್ಲಿ ಕಡೆ ಬಿದ್ದುಬಿಡ್ತಾನೆ ಒಬ್ಬ. ಆಕ್ಯುಪೈಡ್ ಆಗಿಬಿಡುತ್ತೆ ವಾಶ್ರೂಮು. ನಮ್ಮ ಹೀರೋಯಿನ್ ಸಾಕು ಏನು ತೆಗಿತಾರೆ ಆಯಿತು, ಏನು ಮಾಡ್ಬೇಕು ಇವಾಗ ಅಂತ ನಮ್ಮ ಹೀರೋಯಿನ್ಗೆ ಏನು ಅರ್ಥ ಆಗುತ್ತೆ. ನಮ್ಮ ಹೀರೋಯಿನ್ ಟೈಮ್ ಆಗ್ತಿದ್ದಾರೆ ಇವಾಗ, ಫುಲ್ ಟೈಮ್ ಬೇರೆ ಕಮ್ಮಿ ಇದೆ ನಮ್ಮ ಹೀರೋಯಿನ್ಗೆ. ನಮ್ಮ ಭಯ ಬೇರೆ ನಮ್ಮ ಹೀರೋಯಿನ್ಗೆ. ಓಕೆ ಆಯಿತು ಅಂತ ಕಳಿಸ್ತಾನೊಬ್ಬ. ಡೋರ್ ಲಾಕ್ ತಗೊಬಂದು ಅಂತ ಕಳಿಸ್ತಾನೊಬ್ಬ ಅಸಿಸ್ಟೆಂಟ್ನ. ಹೀರೋ ಅಷ್ಟು ಕಳಿಸ್ತಾನೆ. ನಮ್ಮ ಹೀರೋ ನೋಡ್ತಾನೆ ಇವಾಗ ಏನು ಮಾಡಿದೆ. ನಮ್ಮ ಹೀರೋ ನೋಡ್ತಾರೆ, ಮುಖಾಲ ಒಂಥರ ಕಮ್ಮಿ ಆಗುತ್ತೆ. ಒಂಥರ ಅವ್ರದ್ದು ಫುಲ್ ಪವರ್ ಒಂಥರ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ನಮ್ಮ ಲೈಟ್ ಥರ ಸ್ಪ್ರೆಡ್ ಆಗುತ್ತೆ. ಮೇಡಮ್ ಓಕೆ ಅಂತ ವಾಚೆ ಕಳಿಸ್ತಾರೆ. ಬಟ್ ನಮ್ಮ ಹೀರೋ ರಿಪ್ಲೈ ಮಾಡಲ್ಲ. ಇಲ್ಲಿ ಕರೀತಾರೆ ತುಂಬ ಪವರ್ಫುಲ್ ಪೌಡ್ರು. ಬಟ್ ಯಾರು ಕೊಟ್ಟರು ಗೊತ್ತಿಲ್ಲ. ಅದು ಬದುಕಿ ತುಂಬ ಗ್ರೇಟು, ಕಷ್ಟ ಬದುಕೋದು ಅಂತ ಡಾಕ್ಟರ್ ಇನ್ಫಾರ್ಮ್ ಮಾಡ್ತಾರೆ. ಸೊ ನಮ್ಮ ಹೀರೋಯಿನ್ ಬಾಡಿ 50% ಪವರ್ ನಮ್ಮ ಹೀರೋಯಿನ್ ಬಾಡಿಗೆ ತುಂಬ್ಕೊಬಿಟ್ಟಿದೆ ಆಲ್ರೆಡಿ. ಇಲ್ಲಿ ತೋರಿಸ್ತಾರೆ ನಮ್ಮ ಹೀರೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ನಮ್ಮ ಹೀರೋ ನೋಡ್ತಾರೆ ಯಾವ್ದಪ್ಪ ಜಾಗ ಅಂತ. ಎಲ್ಲ ಫುಲ್ ಇಮೇಜಿನ್ ಹೀರೋಯಿನ್ ಕಣ್ಮುಂದೆ ಬರ್ತಾ ಇರುತ್ತೆ. ಒಂಥರ ಶಾಕ್ ಕೂಡ ನಮ್ಮ ಹೀರೋಯಿನ್ ಡಿಸ್ಪ್ಲೇ ಆಗುತ್ತೆ. ಎಲ್ಲ ನೋಡ್ತಾರೆ, ಬಟ್ಟೆ ಎಲ್ಲ ರಿಮೂವ್ ಮಾಡಿದರೆ, ಶೋ ಎಲ್ಲ ಬಿಚ್ಚಿಕ್ಕಿದ್ದಾರೆ. ನಮ್ಮ ಹೀರೋಯಿನ್ ನೋಡ್ತಾರೆ ಏನಾಗ್ತದೆ ಬರ್ತಾರೆ. ನಮ್ಮ ಹೀರೋಯಿನ್ ಎದ್ದಿರೋದು ಅಲ್ಲಿಗೆ ಇನ್ಫಾರ್ಮ್ ಮಾಡ್ತಾರೆ. ಸರ್ ಎದ್ಬಿಟ್ಲು ಓಡು ಅಂತ ಡಾಕ್ಟರ್ ಹೇಳ್ತಾರೆ ನಮ್ಮ ಹೀರೋಯಿನ್ ನೋಡ್ಬಿಟ್ಟು. ಓಕೆ ಎದ್ಬಿಟ್ಲಾ ಅಂತ ಡಾಕ್ಟರ್ ಓಡ್ ಬರ್ತಾರಲ್ಲ ನೋಡೋಕೆ ನಮ್ಮ ಹೀರೋಯಿನ್ ಇರುತ್ತೆ. ಅಲ್ಲೇ ಅಂತ ನಮ್ಮ ಹೀರೋಯಿನ್ ಕಂಟ್ರೋಲ್ ಮಾಡ್ತಾರೆ. ಬಟ್ ನಮ್ಮ ಹೀರೋಯಿನ್ ಕಂಟ್ರೋಲ್ ಆಗಲ್ಲ. ನಾವು ಕಣ್ಣು ಕಂಟ್ರೋಲ್ಗೆ ಬಂದುಬಿಟ್ರು. ಸೊ ಆಲ್ಮೋಸ್ಟ್ ಎಲ್ಲ ಅನ್ಕಾನ್ಶಿಯಸ್ ಮಾಡ್ಬಿಡ್ತಾರೆ. ನಮ್ಮ ಹೀರೋ ಎಲ್ಲ ಕೆಳಗೆ ಬಿದ್ದುಬಿಡ್ತಾರೆ. ಸೊ ಲಾಸ್ಟಲ್ಲಿ ನಮ್ಮ ಪೊಲೀಸ್ ಮಾತ್ರ ಉಳ್ಕೋತಾರೆ. ಸೊ ನಮ್ಮ ಪೊಲೀಸ್ ಶೂಟ್ ಮಾಡಿದ್ರೆ ಬಟ್ ಶೂಟಲ್ಲಿ ಬಿಡೋಕ್ಕೆ ತಾನಾಗಿ ಕೆಳಗೆ ಬಿದ್ದೋಗುತ್ತೆ. ಅದೆಲ್ಲ ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ ಹಾಸ್ಪಿಟ್ಲಲ್ಲಿ. ನಮ್ಮ ಪೊಲೀಸ್ ಸಾಕು ಏನು ಆಟೋಮೆಟಿಕಾಗಿ ಕೆಳಗೆ ಬಿಡ್ತಿದೆ ಅಂತ ನಮ್ಮ ಪೊಲೀಸ್ ಸಾಕು ಸೊ ಗನ್ನಾಗಿ ಎತ್ಬಿಡ್ತಾರೆ. ನಮ್ಮ ಹೀರೋಯಿನ್ ಕೇಳ್ತಾರೆ ಹೆಲ್ಪ್ ಮಾಡ್ತೀಯ ನೀನು ಅಂತ. ಹೆಲ್ಪ್ ಮಾಡ್ತೀನಿ, ನಾನು ಏನು ಮಾಡೋ ಅಂತ ಹೇಳು ಅಂತ. ಓಕೆ ಆಯ್ತು ಹೆಲ್ಪ್ ಮಾಡ್ತೀನಿ ಅಂತ ನಮ್ಮ ಪೊಲೀಸ್ ಹೇಳ್ತಾರೆ. ಹೊರಗೆ ಬರ್ತಾರೆ. ಇಲ್ಲಿ ತೋರಿಸ್ತಾರೆ ಪೊಲೀಸೆಲ್ಲ ಒಂದು ಅರೆಸ್ಟ್ ಮಾಡಿರೋ 3 ಜನ. ಅವನ್ನ ಹಾಸ್ಪಿಟಲ್ ಕರ್ಕೊಬರ್ತಾರೆ ಚೆಕ್ ಮಾಡೋಣ ಅಂತ. ಸೊ ನಮ್ಮ ಏನು ಕೂತಿರ್ತಾರೆ ಕಾರಲ್ಲಿ. ಪೊಲೀಸ್ ಕೇಳ್ತಾನೆ ನನಗೇನು ಅಟ್ಯಾಕ್ ಮಾಡಂತಾನೆ ನೀನು ಅಂತ. ಅದಕ್ಕೆ ನಮ್ಮ ಹೀರೋ ಹೇಳ್ಬಿಟ್ಟು ಹಂಗೇನು ಮಾಡಲ್ಲ ಡೋಂಟ್ ವೆರಿ ಅಂತ ನಮ್ಮ ಹೀರೋ ಹೇಳ್ತಾರೆ. ಸೊ ನಮ್ಮ ಹೀರೋ ಒಂಥರ ಕಣ್ಣಿಗೆ ಒಂಥರ ಗ್ರಾಫ್ ಥರ ಡಿಸ್ಪ್ಲೇ ಆಗುತ್ತೆ. ಒಂಥರ ಲೈಟ್ ಥರ ಕೈಯಲ್ಲೇ ಹ್ಯಾಂಡ್ ವಾಶ್ ಮಾಡ್ತಾರೆ. ಅಂದರೆ ಕಣ್ಣು ಕೈಯಲ್ಲೇ ಕಂಟ್ರೋಲ್ ಮಾಡ್ತಾರೆ. ಪೊಲೀಸ್ ನೋಡ್ತಾರೆ ಏನಪ್ಪ ಅವ್ರು ಕಣ್ಣು ಕಾಣ್ತಿದ್ದೆ. ಪೊಲೀಸ್ ಒಂಥರ ಡಿಫ್ರೆಂಟ್ ಶಾಕು ಈ ಥರ ಎಲ್ಲ ಮಿನಿಮೈಸ್ ಮಾಡ್ತಾರೆ. ಫ್ರೀಕ್ವೆನ್ಸಿ ಎಲ್ಲ ನಮ್ಮ ಹೀರೋ ಮೊಬೈಲಲ್ಲಿ ಆ್ಯಡ್ ಮಾಡ್ತಾರೆ. ಬಟ್ ನಮ್ಮ ಪೊಲೀಸ್ ಅರ್ಥಾಗ್ತದೆ ಏನಪ್ಪ ಮಾಡ್ತಾರೆ ಇವಳು ಕಣ್ಣಿಗೆ ಇವ್ರಿಗೆ ಏನು ಕಾಣ್ತಿದೆ. ನಮ್ಮ ಪೊಲೀಸ್ ಶಾಕು ಈ ಥರ ವಿಳ್ಳಂಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲ ಎಲ್ಲನೂ ಅರೆಸ್ಟ್ ಮಾಡಿಬಿಟ್ರು ಅಂತ. ನಮ್ಮ ಹೀರೋ ಆಚೆ ಬರ್ತಾರೆ. ನಾನು ಡ್ರೈವ್ ಮಾಡ್ತೀನಿ. ಡ್ರೈವ್ ಮಾಡೋಕ್ಕಾದ್ರು ಬರುತ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಅಂತ ನಮ್ಮ ಪೊಲೀಸ್ ಹೇಳ್ತಾರೆ. ನಂಗೆ ಬರುತ್ತೆ ನೋಡ್ಕೊ ಇವಾಗ ಅಂತ. ಸ್ಪೀಡ್ ಹೋಗ್ತಾರೆ. ನಮ್ಮ ಹಾಸ್ಪಿಟ್ಲ್ ಬಂದುಬಿಡ್ತಾರೆ. ಹಾಸ್ಪಿಟ್ಲ್ ತೋರಿಸ್ತಾರೆ. ಎಲ್ಲರೂ ಪೊಲೀಸೆಲ್ಲ 3 ಜನ ಹ್ಯಾಂಡ್ ಓವರ್ ಮಾಡಿದ್ದಾರೆ. 3 ಜನನ ಪೊಲೀಸ್ ಹೇಳ್ತಾರೆ ಸರ್ ನನಗೆ ಏನು ಮಾಡಿಬಿಡಿ ಅಂತ ಹೇಳ್ತಾರೆ. ನಿಂಗೇನು ಮಾಡಲ್ಲ ಜಸ್ಟ್ ತೆಗಿತೀವಿ ಅಂತ ಹೇಳ್ತಾರೆ. ಸೊ ಹೀರೋ ನಮ್ಮ ಇನ್ನೊಬ್ಬ ಎರಡನೇ ವಿಲನ್ ಡಾನ್ ಅಂತ ಬರ್ತಾನೆ. ಸೊ ಡಾನ್ ಬಂದು ಏನು ಮಾಡ್ತಾರೆ ಎಲ್ಲನೂ ಅರೆಸ್ಟ್ ಮಾಡ್ಬಿಡ್ತಾನೆ. ಅಷ್ಟು ಡಾಕ್ಟರ್ ಶೂಟ್ ಮಾಡಿಬಿಟ್ಟು 3 ಜನ ಇದ್ದಾರಲ್ಲ ಅವ್ರನ್ನ ಅಲ್ಲೇ ಕುಯ್ದುಬಿಟ್ಟು ಡಾಕ್ಟರ್ ಪ್ಲಾನ್ ಮಾಡ್ತಾನೆ. ಅದೇ ಟೈಮ್ಗೆ ನಮ್ಮ ಹೀರೋ ಡ್ರಾಪ್ ಬರ್ತಾರೆ. ಸ್ಲೋ ಮಾಡು ಅಂತ ನಮ್ಮ ಹೇಳ್ತಾರೆ. ಸ್ಲೋ ಟೈಮ್ ಇಲ್ಲ ಅಂತ ಅವ್ರು ನಮ್ಮ ಹೀರೋ ಹೇಳ್ತಾರೆ. ಎಲ್ಲ ಕಡೆ ಹೋಗ್ತಾರೆ ನಮ್ಮ ಹೀರೋಯಿನ್ನು. ಸೊ ಫೈನಲಿ ಬಂದುಬಿಡ್ತಾರೆ ಒಂದು ಜಾಗಕ್ಕೆ ನಮ್ಮ ಹೀರೋಯಿನ್ನು. ಪೊಲೀಸನ್ನು ಸ್ಲೋ ಮಾಡು ಹೇಳ್ತಾರೆ. ಪೊಲೀಸರು ಕೇಳಲ್ಲ. ಸೊ ಇಲ್ಲಿ ತೋರಿಸ್ತಾರೆ ನಮಗೆ ಡ್ರಗ್ಸ್ ತೆಗಿತಾರೆ. ಒಬ್ಬನ ಹೊಟ್ಟೆ ಕುಯ್ದುಬಿಟ್ಟು ಹಾಸ್ಪಿಟ್ಲಲ್ಲಿ ಹೇಳ್ತಾನೆ ಇನ್ನೊಬ್ಬ ನಂಗೆ ಹೊಟ್ಟೆ ಕುಯ್ಬೇಡಿ ಅಂತ ಹೇಳ್ತಾರೆ ಇನ್ನೊಬ್ಬ. ಬಟ್ ಇಬ್ಬನು ಕುಯ್ದುಬಿಟ್ರು. ಇನ್ನೊಬ್ಬ ಇದ್ದಾನೆ ಪೆಂಡಿಂಗ್. ಅವನು ಕುಯ್ ಹೋಗ್ತಾರೆ ಹೇಳ್ತಾನೆ ನನಗೆ ಕುಯ್ಬೇಡಿ ನನಗೆ ಒಪ್ಪಿಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಓಕೆ ಬಿಟ್ಟು ಓಕೆ ಅಂತ ವಿಲ್ ಒಪ್ಕೋತಾನೆ. ಇಲ್ಲಿ ತೋರಿಸ್ತಾರೆ ಆಟೋಮೆಟಿಕ್ಕಾಗಿ ಎಲ್ಲ ಕೆಳಗಡೆ ಹೋಗುತ್ತೆ. ಅಲ್ಲಿ ಸ್ಟ್ರೀಟ್ ಪಾಸಾಗೆಲ್ಲ ಶಾಕು ಯಾರು ಬರ್ತಾವ್ರೆ ಅಂತ. ಎಲ್ಲ ಕಡೆ ಪೊಲೀಸ್ ವೆಹಿಕಲ್ ತಾನಾಗಿ ಬರುತ್ತೆ. ನಮ್ಮ ಹೀರೋಯಿನ್ ಡ್ರೈವ್ ಮಾಡ್ಕೊಬರ್ತಾರೆ. ಒಂಥರ ಮಾರ್ಕೆಟೆಲ್ಲ ಉದ್ಕೊಂಡ್ಬರ್ತಾರೆ ನಮ್ಮ ಹೀರೋಯಿನ್ನು. ಎಲ್ಲ ಪೊಲೀಸ್ಗಳು ಅಟ್ಯಾಕ್ ಮಾಡೋದೆಲ್ಲ ಶಾಕ್ ಮಾಡ್ಬಿಟ್ಟು ನಮ್ಮ ಹೀರೋಯಿನ್ ಹೋಗ್ಬಿಟ್ಟು. ಸೊ ಇಲ್ಲಿ ವಿಲ್ಲನ್ಗಳಿಗೆ ಮತ್ತು ಪೊಲೀಸ್ಗೆ ಶೂಟ್ ಆಗುತ್ತೆ. ತಪ್ಪಿಸ್ಕೊಬಿಡ್ತಾರೆ. ಇನ್ನೊಬ್ಬ ಇದನ್ನು ಡ್ರಗ್ಸ್ ತಪ್ಪಿಸ್ಕೊಬಿಡ್ತಾನೆ. ಸೊ ಹಂಗೆ ನಾನು ಬಂದು ನಮ್ಮ ಹೀರೋಯಿನ್ ಕಾಲು ಬಿದ್ದುಬಿಡ್ತಾನೆ. ಶೂಟ್ ಮಾಡಿಬಿಟ್ರು ಅವನ್ನ. ಸೊ ಅವ್ನು ಬಾಡಿ ಡ್ರಗ್ಸ್ ತೆಗಿಬೇಕು. ಇಬ್ಬರು ಡ್ರಗ್ಸ್ ತೆಗ್ಬಿಟ್ರಲ್ಲ ಅವನ್ನ ನಮ್ಮ ಹೀರೋಯಿನ್ ಕಾಗಿ ಬಿಡ್ತಾನೆ. ನಮ್ಮ ಹೀರೋಯಿನ್ ಬಂದ್ಬಿಟ್ರು ಹಾಸ್ಪಿಟ್ಲಿಗೆ. ನಮ್ಮ ಹೀರೋ ಗನ್ನಿಗೆ ಕೊಟ್ಟಿದ್ದಾರೆ. ವಿಲನ್ ಹೇಳ್ತಾಳೆ ಅವಳನ್ನ ಮುಗಿಸ್ರು ಅಂತ. ಬಟ್ ನಮ್ಮ ಹೀರೋಯಿನ್ ಫೈಟ್ ಏನೂ ಮಾಡಲ್ಲ. ಎಲ್ಲ ಹತ್ರ ಬರ್ತಾಳೆ ನಮ್ಮ ಹೀರೋ ಶೂಟ್ ಮಾಡೋಕ್ಕೆ. ಬಟ್ ನಮ್ಮ ಹೀರೋಯಿನ್ ಯಾರು ಹೊಡೆಯಲ್ಲ. 60% ನಮ್ಮ ಹೀರೋ ಪೈಂಡಿಗೆ ಬರ್ಕಾಗ್ತಿದೆ. ಹಂಗೆ ಕೇಳಿ ಹೋಗ್ತಾ ಇರ್ತಾನೆ. ಹಂಗೆ ಅವ್ನು ಮಾಡಿ ಕೂಡ ನಮ್ಮ ಹೀರೋನು ಗ್ಲಾಸ್ ಥರ ಅಡ್ಡ ಥರ ಅವ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಹೀರೋನ ಅವ್ನ ಮೈಂಡಲ್ಲಿ. ಸೊ ಎಲ್ಲ ಎಕ್ವಿಪ್ಮೆಂಟು ಆಕಾಶದಲ್ಲಿ ಗ್ರಾವಿಟಿಯಲ್ಲಿ ಫೀಲ್ ಆಗ್ತಿದೆ ಇವಾಗ. ಎಲ್ಲವೂ ಸಾಕು ಒಡೆಗೆ ಬರೋದು ಒಡೆಗೆ ಬರೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಫುಲ್ ಎಲ್ಲ ನಮ್ಮ ಹೀರೋನ ಮೈಂಡೆಲ್ಲ ಡೈರೆಕ್ಟ್ ಮಾಡ್ತಾರೆ. ಒಬ್ಬ ಒಡೆಗೆ ಬರ್ತಾನೆ ಹಂಗೆ ಕೈಯಿಂದ ಹೋಗುತ್ತೆ ಮುಂದೆ ಹೋಗುತ್ತೆ. ಎಲ್ಲವೂ ಸಾಕು ಏನಪ್ಪ ಇವಳು ಹಿಂಗೆ ಮಾಡ್ತಾಳೆ ಅಂತ ಒಬ್ಬ ಹಾರ್ತಾನೆ ಇದ್ದಾರೆ. 3 ಜನ ಹಾರ್ತಾ ಇದ್ದಾರೆ. ನಮ್ಮ ಪೊಲೀಸ್ ಸಾಕು ನನ್ನ ಕೆಲಸನೇ ಇಲ್ವಾ ಅಂತ ಪೊಲೀಸ್ ಅನ್ಕೋತಾರೆ ಮನಸ್ಸಲ್ಲಿ. ಹಂಗೆ ನಮ್ಮ ಹೀರೋನ ವಿಲನ್ ಕಡೆ ಬಂದುಬಿಡ್ತಾರೆ. ಪೆಟ್ಟು ತೊಳಗೆ ಬರ್ತಾರೆ. ಅವ್ರು ಕೊಡಲ್ಲ ಅಂತ ವಿಲನ್ ಹೇಳ್ತಾನೆ. ಹಂಗೆ ಅವ್ನ ಕೈ ಕಂಟ್ರೋಲ್ ಬಿಟ್ಟು ಹಂಗೆ ಪೆಟ್ಟು ನಮ್ಮ ಹೀರೋನ ಕಿತ್ಕೊಬಿಡ್ತಾರೆ. ಬಟ್ ಪೊಲೀಸ್ ಕ್ಲಾಸ್ ಡಿಫ್ರೆನ್ಸ್ ಸಾಕು ಏನಪ್ಪ ಹಿಂಗಿದ್ರೆ ಪವರ್ಫುಲ್ ಆಗಿದೆ ಪವರು ಅಂತ ನಮ್ಮ ಪೊಲೀಸ್ ಅನ್ಕೋತಾರೆ. ಬಟ್ ಅವ್ನ ಕೈ
ಅಂತ ಬರ್ತಾರೆ ನಮ್ಮ ವಿಲನ್. ಬಟ್ ನಮ್ಮ ಹೀರೋಯಿನ್ ತೊಗೊಬಂದ್ಬಿಡ್ತಾರೆ. ಅವಳು ಎಲ್ಲ ಹಾಡ್ತಾ ಇರೋ ಕಷ್ಟದಲ್ಲಿ ಹಂಗೆ ನಮ್ಮ ಹೀರೋಯಿನ್ ತೊಗೊಬರ್ತಾರೆ. ಸೊ 2 ಡ್ರಗ್ ಇದೆ. ಇನ್ನೊಬ್ಬಂದು ಹಾಗೆ ಕೈಯಲ್ಲಿ ಹೊಟ್ಟೆ ಕೀಳ್ಕೊಂಡು ತೊಗೊಬರ್ತಾರೆ. ಪೊಲೀಸ್ ಒಂಥರ ಆಗ್ಬಿಡುತ್ತೆ, ಏನಪ್ಪ ಅವ್ಳು ಡ್ರಗ್ಸ್ ತೊಗೊಂಬಿಟ್ಲಲ್ಲ ಫೈನಲಿ ಅಂತ. ಬಾ ಹೋಗೋಣ ಅಂತ ಕರೀತಾರೆ ಪೊಲೀಸ್ನ. ಎಲ್ಲಿಗೆ? ಲ್ಯಾಬ್ಗೆ ಹೋಗ್ಬೇಕು ಬಾ ಅಂತ ನಮ್ಗೆ ಹೇಳ್ತಾರೆ. ಹಂಗೆ ಕಿಸ್ ಮಾಡಿಬಿಡ್ತಾರೆ ನಮ್ಮ ಹೀರೋಯಿನು. ಸೊ ಪೊಲೀಸ್ಗೂ ಮತ್ತು ಹೀರೋಯಿನ್ ಲಿಟಲ್ ಬಿಟ್ ಹಂಗೆ ಸ್ವಲ್ಪ ಲವ್ ಶುರು ಆಗುತ್ತೆ. ಸರಿ ಬಾ ಹೋಗೋಣ, ಟೈಮ್ ಆಯಿತು, ಲ್ಯಾಬ್ಗೆ ಹೋಗ್ಬೇಕು ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಓಕೆ ಅಂತ ನಾನು ಬಡ್ದೆ ಅಂತ ಪೊಲೀಸ್ ಹೊಲಿಂದ ಬರ್ತಾನೆ. ನೋಡ್ರಿ ಕರಡಿಗೆ ಆಚೆ ಬರ್ತಾನೆ ಪೊಲೀಸ್ ನೋಡ್ತಾನೆ, ನಾನು ಇಷ್ಟೇನು ಮಾಡೋಕ್ಕೆ ಇವಾಗ ಅಂತ. ಬಟ್ ಅವ್ರು ತುಂಬ ಶಾಕು, ಹಿಂಗಪ್ಪ ಮಾಡಿದ್ರು ಇವಳು ಅಂತ ಕೇಳ್ತಾರೆ. ಎಲ್ಲಿ ಹೋಗ್ಬೇಕು ಅಂತ, ಲ್ಯಾಬ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಲ್ಯಾಬ್ ಅಡ್ಡಕ್ಕೆ ಗೊತ್ತಾ ಅಂತ ನೋಡಿ ಚೆಕ್ ಮಾಡೋ ವೆರಿಫಿಕೇಷನು ಅಂತ ಹೇಳ್ತಾಳೆ ನಮ್ಮ ಹೀರೋಯಿನು. ಅಡ್ರೆಸ್ ಎಲ್ಲ ಗೊತ್ತಾ ಟ್ರ್ಯಾಕ್ ಮಾಡೋ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಅದನ್ನು ಬಿಡೋದು ನೋಡ್ಬಿಡ್ತಾನೆ. ನೆಕ್ಸ್ಟ್ ಲ್ಯಾಬ್ ಫೋನ್ ಮಾಡ್ತಾರೆ ಪ್ರೊಫೆಸರ್ಗೆ ನಮ್ಮ ಹೀರೋಯಿನು, ಎಲ್ಲಿದ್ದೀರಾ ಅಂತ. ನಾವೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಬಾ ಲ್ಯಾಬ್ಗೆ ಅಂತ ಪ್ರೊಫೆಸರ್ ಹೇಳ್ತಾರೆ. ಹಾಂ ನಾವು ಬರ್ತಾಯಿದ್ದೀನಿ ಅಂತ. ಹಂಗೆ ನಮ್ಮ ಹೀರೋಯಿನ್ ಹೇಳ್ತಾರೆ. ಹಂಗೆ ಫೋನ್ ಮಾಡ್ತಾ ಎದುರುಗಡೆ ನಮ್ಮ ಹೀರೋಯಿನ್ ಬರ್ತಾರೆ. ಶಾಕು ಪ್ರೊಫೆಸರ್, ಇಷ್ಟು ಬೇಗ ಬಂದ್ಬಿಟ್ಟು ಎಲ್ಲಿಗೆ ಅಂತ. ಓಕೆ ನಿಂಗೇನು ಟೈಮ್ ಇದೆ, ಸೇವ್ ಆಗ್ಬೋದು ಅಂತ ನಮ್ಮ ಪ್ರೊಫೆಸರ್ ಹೇಳ್ತಾರೆ. ಥ್ಯಾಂಕ್ ಯು ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಅಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೋಗ್ಬಿಡ್ತಾರೆ. ಹಂಗೆ ನಮ್ಗೆ ಹೇಳ್ತಾರೆ, ನಮ್ಗೆ ಬೇಕಾಗಿರೋ ನಮಗೆಲ್ಲ ಗೊತ್ತು ಅವ್ರ ಬಗ್ಗೆ ಎಲ್ಲ ಅಂತ. ಅದಕ್ಕೆ ಹೋಗ್ಬೇಕಾಗ್ತಾನೆ, ಎಕ್ಸಾಂಪಲ್ ಕೊಡು ಅಂತ ಹೇಳ್ತಾನೆ. ನಿಂಗೆ ಗೊತ್ತಾ ನಿಜವಾಗ್ರ ಬಗ್ಗೆ ಎಲ್ಲ ಹೇಳು ಅಂತ ಒಂದು ತೇರೆ ನಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಂಗೆ ಕೈ ಹೇಳ್ತಾರೆ, ಈ ಥರ ನಿಮ್ಮ ಮಗಳು ಒಬ್ಳಿದ್ಲು, ಅವಳಿಗೆ ಆಕ್ಸಿಡೆಂಟ್ ಆಗೋಯ್ತು, ನಿಜಾನ ಇಂಟ್ರೆಸ್ಟ್ ಮುಂಚೆ ಕರೆಕ್ಟಾ ಅಂತಲ್ಲ. ನಮ್ಮ ಹೀರೋನೆಲ್ಲ ಕರೆಕ್ಟಾಗಿ ಹೇಳ್ಬಿಡ್ತಾರೆ. ಅವನು ಹೌದು ಅಂತ ಒಪ್ಕೋತಾನೆ. ಅಂದರೆ ಎಲ್ಲರಿಗೂ ಸಾಕು, ಹೆಂಗಪ್ಪ ಅವಳು ಫ್ಯೂಚರು ಪಾಸ್ಟ್ ಎಲ್ಲ ತಿಳ್ಕೊಬಿಟ್ಲು ಅಂತ. ಅದೇ ಟೈಮ್ ಇನ್ನೊಬ್ಬ ಕೇಳಿರ್ತಾನೆ, ಅವನು ಹೇಳ್ತಾನೆ ಸರ್ ನೀವು ಇಲ್ಲಿರೇ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆಲ್ತೀನಿ ಅಲ್ಲಿ ಕಟ್ಟಾಗುತ್ತೆ, ಎಲ್ಲ ಗೊತ್ತಾಗುತ್ತಲ್ಲ ಫ್ಯೂಚರೆಲ್ಲ. ಈ ಥರ ಪೊಲೀಸ್ ಕೇಳ್ತಾರೆ, ಇಲ್ಲಿ ಕೇಳಿಗಳು ಬರ್ತಾರೆ, ನಂಗೆ ಪ್ರೊಟೆಕ್ಷನ್ ಬೇಕು ಅಂತ. ಓಕೆ ಆಯ್ತು ನಾನು ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಪೆಟ್ಟು ಕೊಟ್ಟು ಆಚೆ ಬಂದ್ಬಿಡ್ತಾರೆ ನಮ್ಮ ಹೀರೋ. ಸರ್ ನಮ್ಮ ಪೊಲೀಸ್ ಆಚೆ ಬಂದುಬಿಡ್ತಾರೆ. ಸೊ ವಿಲನ್ ಆಚೆ ವೆಯ್ಟ್ ಮಾಡ್ತಾರೆ, ಶೂಟ್ ಮಾಡೋಣ ನಮ್ಮ ಹೀರೋಯಿನ್ ಹೆಂಗಾರು ಮಾಡಿ ಅಂತ. ಫುಲ್ ತಯಾರಿ ಲ್ಯಾಬ್ ಆಚೆ ನಿಂತ್ಕೊಂಡಿರೋ ಎಲ್ಲರೂ. ಸೊ ನಮ್ಮ ಹೀರೋಯಿನ್ ಹೇಳ್ತಾಳೆ ಈ ಥರ, ಸರ್ ನನಗೆ ಎಲ್ಲ ಪವರ್ಫುಲ್ಲಾಗಿ ಗೊತ್ತು, ನಮ್ಗೆ ಟೈಮ್ ನಂಗೆ ಅಷ್ಟಿಲ್ಲ, ನಾವು ಈಗ ಏನು ಮಾಡಲಿ ನೋಡಿ, ಒಂದು ಕೈ ಹ್ಯಾಂಡ್ ಸೆಲ್ಸ್ ಎಲ್ಲ ಹೆಂಗಿದೆ ನಮ್ಮ ಕಣ್ಣಿಗೆ ಕಾಣಲ್ಲ, ಆ ಥರನೇ ಇದು ಕೂಡ ಆ ಥರ ಡಿಫ್ರೆಂಟಾಗಿ ಇರುತ್ತೆ. ಸೊ ನಮಗೇನು ಮಾಡೋಕ್ಕಾಗಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಲ್ಯಾಬಲ್ಲಿ. ಇದ್ರು ಮಾಡ್ತಾನೆ ಲ್ಯಾಬ್ ಹತ್ರ ನಮ್ಮ ಹೀರೋಯಿನ್ನ ಮುಗಿಸ್ಬಿಡೋಣ ಅಂತ. ಅದೇ ಟೈಮ್ ನಮ್ಮ ಹೀರೋಯಿನ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಪೆನ್ ನೋಡಿ ಈ ಥರ ಪವರ್ಫುಲ್ ಆಗಿಂತೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಶುರು ಮಾಡ್ತಾರೆ. ಅವ್ರಿಗೆಲ್ಲ ಸಾಕು, ಹೆಂಗೆ ಇಷ್ಟೊಂದು ಪವರ್ ತೊಗೊಡ್ಲು ಅಂತ. ಆ ಪೆಣ್ಣು ಒಂಥರ ಸೆಲ್ ಬರುತ್ತೆ ನೋಡಿ, ಈ ಥರ ಇದು ಲೈಫ್ ಸ್ಟೈಲ್ ನಮ್ಮದು ಎಲ್ಲ, ನಾವು ಈ ಥರ ಪವರ್ಫುಲ್ಲು ಸೈನ್ಸ್ ಅಂದರೆ ಈ ಥರ ಫಿಕ್ಷನ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಹೀರೋಯಿನ್ನು. ಅದೇ ಟೈಮ್ಗೆ ತೋರಿಸ್ತಾರೆ ಈ ಥರ ನೋಡಿ ಲೈವು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಕಾರ್ ನೋಡ್ತಾಯಿರ, ನಿಮ್ಮ ಕಣ್ಣಿಗೆ ಏನು ಕಾರ್ ಕಾಣ್ತಿದೆ, ಅದೇ ನೀವು ಸ್ಪೀಡಾಗಿ ನೋಡಿದ್ರೆ ಆ ಕಾರ್ ಕೂಡ ನಿಮ್ಮ ಕಣ್ಣಿಗೆ ಕಾಣಲ್ಲ, ಅದೇ ಸೈನ್ಸು ಅದೇ ಫ್ರಿಕ್ಷನ್ನು ಅಂತ ನಮ್ಮ ಹೀರೋಯಿನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಮ್ಮ ಹೀರೋಯಿನ್ ಗೊತ್ತಿತ್ತು ಅಂದರೆ ಇವಾಗ ಕೆಡಿಗಳೆಲ್ಲ ನಮ್ಮ ಲ್ಯಾಬಲ್ಲಿ ಎಂಟ್ರಿ ಶುರು ಮಾಡಿ ನಮ್ಮ ಹೀರೋಯಿನ್ ಗೊತ್ತಾಗ್ಬಿಡ್ತು. ಸೊ ಎಲ್ಲ ಟಕ್ಕತ್ತರ ಎದ್ಬಿಡ್ತಾರೆ. ಪೊಲೀಸ್ಗೆ ಮತ್ತು ನಮ್ಮ ವಿಲನ್ಸ್ಗೆ ಒಳ್ಳೆ ಫೈಟು. ಬಟ್ ನಮ್ಮ ಪೊಲೀಸ್ ಹೇಳ್ತಾರೆ ಎದುರ್ಕೋಬೇಡಿ ನಾನು ಮಾಡ್ತೀನಿ ಅಂತ ನಮ್ಮ ಆಸೆ ಬಿಡ್ತಾರೆ. ಇವೆಲ್ಲ ರೆಡಿ ಮಾಡ್ತಾರೆ ಲ್ಯಾಬಲ್ಲಿ. ಆ ಲಿಕ್ವಿಡ್ ಎಲ್ಲ ಆಸಿಡ್ ಎಲ್ಲ ಹಾಕಿ ನಮ್ಮ ಹೀರೋಯಿನ್ಗೆ ಚೆಕ್ ಮಾಡ್ತಾರೆ. ಸೊ 4 ಪ್ಯಾಕೆಟು ಹಾಕ್ಬಿಟ್ರೆ ಏನಾಗುತ್ತೆ ಅಂತ. ಒಂದು ಹಾಕೋದಕ್ಕೆ ನಮ್ಮ ಹೇಳ್ತಾರೆ, 4 ಹೇಳ್ತಾರೆ ನಮ್ಮ ಡಾಕ್ಟರ್ ಹೇಳ್ತಾರೆ, ನನಗೆ ಗೊತ್ತು ನೀವು ಬದುಕಲ್ಲ ಅಂತ, ಬಟ್ ನೀವು ತುಂಬ ಹೈ ಆಗಿರೋ ಡೋಸು ಅಂತ ಹೇಳ್ತಾರೆ ನಮ್ಮ ಡಾಕ್ಟರ್ ನಮ್ಮ ಹೀರೋಯಿನ್ಗೆ. ನಾನೇ ಎಕ್ಸಾಂಪಲ್ ತೊಗೊಳ್ಳಿ ಸೈನ್ಸಲ್ಲಿ ಅಂತ ಹೇಳಿ ನಮ್ಮ ಹೀರೋಯಿನ್ ಹೇಳ್ತಾರೆ. ಸೊ ಎಲ್ಲ ಡೋಸ್ 100% ಕೂಡ ನಮಗೆ ನಮ್ಮ ಬಾಡಿ ನಮ್ಮ ಹೀರೋಯಿನಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಏನಾಗುತ್ತೆ ಗೊತ್ತಾಗುತ್ತೆ ನಮಗೆ ಇವಾಗ. ಇಲ್ಲ ನಮ್ಮ ಹೀರೋ ಮತ್ತು ವಿಲ್ಲನ್ಗೆ ಫೈಟ್ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ನಮ್ಮ ಹೀರೋಯಿನ್ ಬಾಡಿ ಇವಾಗ ಸ್ಲೋಗಿ ಒಂದೊಂದು ಪ್ಯಾಕೆಟಾಗಿ ಎಲ್ಲ ಫ್ಲೂಯಿಡ್ ಆಗ್ತಿದೆ. ಅದು ಕ್ಯಾಮರಾ ರೆಕಾರ್ಡಿಂಗ್ ಮಾಡ್ತಾರೆ ಸೈಂಟಿಸ್ಟ್ಗೆ ಏನಾಗುತ್ತೆ ಎಕ್ಸ್ಪೆರಿಮೆಂಟ್ ಅಂತ. ಸೊ ಇಲ್ಲಿ ಹೇಳ್ತಾರೆ ಇಬ್ಬರು ಶುರು ಆಗುತ್ತೆ, ಫೈಟಿಂಗ್ ಶುರು ಆಗುತ್ತೆ. ಸೊ ನಮ್ಮ ಹೀರೋಯಿನ್ ಆಲ್ಮೋಸ್ಟ್ ಬಂದ್ಬಿಟ್ಟು ಹಂಗೆ ಬಾಯಿಂದಾಗಿ ಒಳ್ಳೆ ಸಿಡಿಲು ಬೆಳಗ್ಗೆ ಬಂದಾಗ ಬಂದುಬಿಡುತ್ತೆ. ಈ ಕಡೆ ಆಚೆ ಬೇರೆ ಫುಲ್ ಫೈಟ್, ಯಾರು ಬದುಕಲ್ಲ, ಆ ಕಡೆ ಈ ಕಡೆ ಫುಲ್. ಬಟ್ ನಮ್ಮ ಹೀರೋಯಿನ್ಗೆಲ್ಲ ಫುಲ್ ಬಾಯಿ ತೊಗೊಂಡು ಕಂಟ್ರೋಲ್, ನಮ್ಮ ಹೀರೋಯಿನ್ ಕಂಟ್ರೋಲ್ ಇಲ್ಲ 100%. ನಮ್ಮ ಪ್ರೊಫೆಸರ್ಗೆಲ್ಲ ಶಾಕ್ ಆಗ್ಬಿಡ್ತಾರೆ, ಏನಪ್ಪ ಆಯಿತು ಅಂತ. 70% ನಮ್ಮ ಹೀರೋಯಿನ್ ಬಾಡಿ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಇವಾಗ ಆ ಕೆಮಿಕಲ್ಗೆ. ಹೀಗೆ ಕಣ್ಣಲ್ಲೆಲ್ಲ ಕಿತ್ತು ಬಿಸಾಕ್ತಾರೆ. ನಮ್ಮ ಹೀರೋಯಿನ್ ಕೈಲಿ ಒಂಥರ ನೋವ್ಸ್ ಎಲ್ಲ ಬಾಡಿ ಡಿಸ್ಪ್ಲೇ ಆಗುತ್ತೆ. ಒಂಥರ ಬ್ಲ್ಯಾಕ್ ಥರ ಒಂಥರ ಫುಲ್ ಎಲ್ಲ ಫಾರ್ಮ್ ಆಗುತ್ತೆ ನಮ್ಮ ಹೀರೋಯಿನ್ ಶಾಕು. ಕಂಪ್ಲೀಟಾಗಿ ಒಂಥರ ಆಲ್ಗೆ ಫಂಗಸ್ ಥರ ಡಿಫ್ರೆಂಟಾಗಿ ಅನ್ವಿಷೇಪ್ ಥರ ನಮ್ಮ ಹೀರೋಯಿನ್ ಚೇಂಜ್ ಆಗಿಬಿಟ್ರು. ಎಲ್ಲ ಎಲ್ಲ ನಮ್ಮ ಹೀರೋಯಿನ್ ಕಂಟ್ರೋಲ್ ಮಾಡ್ತಾರೆ. ಎಲ್ಲ ಎಲೆಕ್ಟ್ರಾನಿಕ್ಕು ನಮ್ಮ ಹೀರೋಯಿನ್ ಕಂಟ್ರೋಲ್ಗೆ ಬಂದುಬಿಡ್ತು ಆಟೋಮೆಟಿಕ್ಕಾಗಿ ಅಂತ ತೋರಿಸ್ತಾರೆ ನಮಗೆ. ಇನ್ನೊಬ್ಬ ವಿಲನ್ಗೆ ನೀನು ನಾಚಿಕೆ ಕೆಲವು ಫಸ್ಟ್ ಮುಗಿಸೋ ಕತ್ತೆನ ಪವರ್ ಹೋಗ್ಬಿಡ್ದಂಗೆ ಹಿಂಗೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಪೊಲೀಸ್ನ ಕೊಂದ್ಬಿಟ್ರು. ಒಂಥರ ಅವ್ರ ಜಾಗನೇ ಲ್ಯಾಬ್ ಒಂಥರ ಡಿಫ್ರೆಂಟಾಗಿ ಒಂದು ಜಗತ್ತು ಥರ ಡಿಸ್ಪ್ಲೇ ಆಗುತ್ತೆ. ನಮ್ಮ ಹೀರೋಯಿನ್ ಒಂಥರ ಟ್ರೀ ಥರ ಅಂತ ಕಾಣುತ್ತೆ. ಸೊ ನಮ್ಮ ಹೀರೋಯಿನ್ 90% ನಮ್ಮ ಹೀರೋಯಿನ್ ಪವರ್ ಬಂದಿದೆ ನಮ್ಮ ಹೀರೋಯಿನ್ಗೆ. ಸೊ ಇಲ್ಲಿ ಲಾಸ್ಟಿಗೆ ಫುಲ್ ಫೈಟ್ ಆಗುತ್ತೆ. ಲಾಸ್ಟಲ್ಲಿ ನಮ್ಮ ಹೀರೋ ಎಲ್ಲ ಕೊಂದ್ಬಿಟ್ರು. ಕೇಡಿ ಮತ್ತು ನಮ್ಮ ಹೀರೋ ಒಬ್ಬರು ಬದುಕಿರ್ತಾರೆ. ಆ ಡೋರೇ ಬಾಂಬ್ ಹಾಕ್ಬಿಡ್ತಾರೆ. ಹಂಗೆ ಫ್ಲಾಸ್ಟಾಗಿ ನಮ್ಮ ಹೀರೋ ಬಿದ್ದುಬಿಡ್ತಾರೆ. ಸೊ ಲ್ಯಾಬಲ್ಲಿ ಏಟ್ ಆಗುತ್ತೆ. ಬಟ್ ನಮ್ಮ ಹೀರೋಯಿನ್ಗೆ ಒಂಥರ ಇವಾಗ ಪ್ಯಾರಿಸಲ್ಲಿ ಹೋಗ್ತಾರೆ, ಒಂದು ಸೆಕೆಂಡಿಗೆ ನೋಡಿದ್ರೆ ಬೇರೆ ಕಡೆ ಹೋಗ್ತಾರೆ. ಆ ಥರ ನಮ್ಮ ಹೀರೋಯಿನ್ಗೆ ಒಂಥರ ಡಿಸ್ಫ್ಲಾಶ್ ಆಗುತ್ತೆ. ಒಂಥರ ಫ್ಲಾಗ್ ಬರ್ತಾರೆ, ಒಂಥರ ಡಿಫ್ರೆಂಟ್ ಲೊಕೇಶನ್ ಬರ್ತಾರೆ. ಇಟಾಲಿಗೆ ಬರ್ತಾರೆ, ಪ್ಯಾರಿಸ್ ಬರ್ತಾರೆ, ಜರ್ಮನಿಗೆ ಬರ್ತಾರೆ. ಅಟ್ ಎ ಟೈಮ್ ಮೂವ್ ಆಗ್ತಾರೆ ನಮ್ಮ ಹೀರೋಯಿನು. ಆ ಥರ ಅಷ್ಟು ನಿಲ್ಲುತ್ತೆ ಎದ್ದು ಜಗತ್ತು. ಆ ಥರ ನಮ್ಮ ಹೀರೋಯಿನ್ ಫುಲ್ ಪವರ್ಫುಲ್ ಆಗ್ಬಿಟ್ಟರೆ ನಮ್ಮ ಹೀರೋಯಿನ್ ಒಳ್ಳೆ ದೇವ್ರ ಥರ. ಹೋಗೋದ್ರೆ ಜಗತ್ತು ಹೋಗುತ್ತೆ, ಸ್ಟಾಪ್ ಅಂದರೆ ಸ್ಟಾಪ್ ಆಗುತ್ತೆ. ಅಷ್ಟು ನಮ್ಮ ಹೀರೋಯಿನು 100% ಪವರ್ಫುಲ್ ಆಗುತ್ತೆ. ಯಾವ ಕಂಟ್ರಿ ಕೂಡ ವಿತಿನ್ ಮಾಡ್ತಾರೆ. ಸೊ ಲಾಕಲ್ಲಿ ಬ್ರಿಟಿಷ್ಗಳು ಹೋಗ್ತಾರೆ. ಬ್ರಿಟಿಷ್ ಕಾಲದಲ್ಲಿ ಯಾವ ಥರ ಇತ್ತು ಅಂತ ಓಲ್ಡ್ ಡೇಸ್ಗೆ ಹೋದರು. ಮತ್ತು ನೆಕ್ಸ್ಟ್ ಜನ್ರೇಷನ್ಗೆ ಬರ್ತಾರೆ ನಮ್ಮ ಹೀರೋಯಿನ್ಗೆ. ಡೆವಲಪ್ ದೇಶಕ್ಕೆ ಬರ್ತಾರೆ. ತುಂಬ ಹಳೇದಾಗ್ಬಿಡುತ್ತೆ. ಎಲ್ಲ ದೇಶಕ್ಕೆ ಹೋಗಿ ಬರ್ತಾರೆ. ಈ ಥರ ಕೆನಡಿಯನ್ಸ್ ಎಲ್ಲ ಒಂದು ಜನ್ರೇಷನ್ ಎಲ್ಲ ಹಳೆ ಕಾಲ 1000 ಬಿಸಿಲು ಎಲ್ಲ ಹೋಗ್ಬಿಡ್ತಾರೆ ನಮ್ಮ ಹೀರೋಯಿನ್. ಮಳೆ, ಜ್ವಾಲಾಮುಖಿ, ಬಿಸಿಲು ಎಲ್ಲ ಕಡೆ ನಮ್ಮ ಹೀರೋಯಿನ್ ಹೋಗ್ಬಿಡ್ತಾರೆ. ಅಂದರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಲಾಸ್ಟಲ್ಲಿ ಡಣದ್ರೆ ಆಗಲ್ಲ, ಡಣದ್ರೆ ಬರ್ತಾರೆ, ಅಟ್ಯಾಕ್ ಮಾಡ್ಬಿಡ್ತಾರೆ ನಮ್ಮ ಹೀರೋಯಿನ್ನ. ಸೊ ನಮಗೆ ಅಳಿಸ್ಕೊಂಡು ನಮ್ಮ ಹೀರೋಯಿನ್ ಆದಿಮಾನವ ಕಾಲಕ್ಕೆ ಬಂದುಬಿಡ್ತಾರೆ. ಸೊ ಅಲ್ಲಿ ಯಾವುದೇ ಕೋತಿ ಮಾತ್ರ ಇದೆ.
ಸೊ ಮಂಗ ಕಾಲ್ ಆಗ್ಬಿಟ್ಟು ಮಂಗ ನೇಗ್ ಕೊಡ್ತಾ ನೋಡ್ತಾರೆ, ಯಾತಪ್ಪ ಡಿಫ್ರೆಂಟ್ ಆಗಿದೆ ಪ್ಯಾರನ್ ಅಂತ ನೋಡ್ತಾರೆ. ಸೊ ಎಲ್ಲ ಮುಟ್ಟು ನೋಡ್ತಾರೆ ನಮ್ಮ ಹೀರೋಯಿನ್, ಅದು ಕೂಡ ಮುಟ್ಟು ನೋಡುತ್ತೆ. ಸೊ ನಮ್ಮ ಹೀರೋಯಿನ್ಗೆ ಎಲ್ಲ ಫೀಲ್ ಆಗ್ತಿದೆ, ಎಲ್ಲ ಜಗತ್ತಿಗೆ ಹೋಗ್ಬಿಟ್ಟು ನಮ್ಮ ಹೀರೋಯಿನ್ ಎಲ್ಲ ಕಾಲಘಟ್ಟಕ್ಕೂ ಬಂದ್ಬಿಟ್ರು. ನಮ್ಮ ಹೀರೋಯಿನ್ ಶಾಕು, ಅವ್ರ ಕಣ್ಣು ಒಂಥರ ಎಲ್ಲ ಸೋಲ ಎಂಟೈರ್ ಗ್ಯಾಲಕ್ಸಿನೇ ಕಂಟ್ರೋಲ್ ಮಾಡೋಷ್ಟು ನಮ್ಮ ಹೀರೋಯಿನ್ ಬಂದ್ಬಿಡ್ತು. ಸೊ ಮೂನು ಮತ್ತು ಕಾಮೆಟ್ಸು, ಧೂಮಕೇತುಗಳು ಎಲ್ಲ ನಮ್ಮ ಹೀರೋಯಿನ್ ಕಂಟ್ರೋಲ್ ಮಾಡ್ತಾರೆ. ಸೊ ಎಂಟೈರ್ ಯೂನಿವರ್ಸ್ ನಮ್ಮ ಹೀರೋಯಿನ್ ಕಂಟ್ರೋಲ್ 99% ನಮ್ಮ ಹೀರೋಯಿನ್ ಕಂಟ್ರೋಲ್ ಆಗ್ಬಿಟ್ಟು. ಸೊ 1% 100%ಗೆ ಪ್ಯಾರೆಂಟ್ಸು 90% ಆಯ್ತಲ್ಲ ಇವಾಗ. ಸೊ ಕೆಡಿ ಶೂಟ್ ಮಾಡ್ಬಿಡ್ತಾರೆ ನಮ್ಮ ಹೀರೋಯಿನ್ನ. ಇವಾಗ ನಮ್ಮ ಹೀರೋ ಒಂಥರ ಗ್ಯಾಲಕ್ಸಿ ಪವರ್ಫುಲ್ ಆಗೋಷ್ಟು ನಮ್ಮ ಹೀರೋ ಬಾಡಿ ಪವರ್ ಇದೆ. ಸೊ ನಮ್ಮ ಹೀರೋ ಹಿಂದೆ ಬರ್ತಾರೆ, ಶೂಟ್ ಮಾಡ್ಬಿಡ್ತಾರೆ ನಮ್ಮ ವಿಲ್ಲನ್ನು. ಸೊ ನಮ್ಮ ಹೀರೋಯಿನ್ಗೆ ಫುಲ್ ಹಂಗೆ ಮುಖ ಕವರ್ ಆಗ್ತಾಯಿರುತ್ತೆ, ಹಂಗೆ ತೋರಿಸ್ತಾರೆ ಕಂಪ್ಲೀಟಾಗಿ ನಮ್ಮ ಹೀರೋ 100% ಪವರು ಆಗೋದು. ಸೊ ನಮ್ಮ ಹೀರೋಯಿನ್ ಕಣ್ಣಿಗೆ ಯಾರು ಕಾಣಿಸ್ತಿಲ್ಲ, ಶೂಟ್ ಮಾಡ್ತಾನೆ ಬಟ್ ನಮ್ಮ ಹೀರೋಯಿನ್ ಆಗಿಲ್ಲ. ಅಂದರೆ ಏನು ಅರ್ಥ, ನಮ್ಮ ಹೀರೋಯಿನ್ ಬಟ್ಟೆ ಇದೆ, ನಮ್ಮ ಹೀರೋಯಿನ್ನು ಕಣ್ಣಿಗೆ ಕಾಣಿಸಲ್ಲ. ನಾಟ್ ಈವನ್ ಮೈನ್ಯೂಟ್ ಮ್ಯಾಕ್ರೋ ನಮ್ಮ ಹೀರೋಯಿನ್ನು ಮಾಯ ಆಗಿಬಿಟ್ಟು. ಸೊ ಶೂಟ್ ಮಾಡಿಬಿಡ್ತಾರೆ, ಯಾರು ನಮ್ಮ ಹೀರೋ ಶೂಟ್ ಮಾಡಿಬಿಡ್ತಾರೆ ನಮ್ಮ ವಿಲ್ಲನ್ನು. ನಾವು ವಿಲ್ಲ ನೋಡ್ತಾರೆ, ಇಲ್ಲಪ್ಪ ನಮ್ಮ ಹೀರೋಯಿನ್ನು ಅಂತ. ಸೊ ಆ ಬಾಡಿನ ಕನ್ವರ್ಟ್ ಆಗಿ ಒಂದು ಪೆನ್ಡ್ರೈವ್ ಕೊಡುತ್ತೆ, ಇದು ನೆಕ್ಸ್ಟ್ ಫ್ಯೂಚರ್ ಅಂತ ಪೆನ್ಡ್ರೈವ್ ಕೊಡ್ತಾರೆ ನಮ್ಮ ಹೀರೋಯಿನು ಪ್ರೊಫೆಸರ್ಗೆ. ಯಾಕಂದರೆ ಎಲ್ಲೋದವಳು ಅಂತ. ಅದೇ ಟೈಮ್ ನಮ್ಮ ಪೊಲೀಸ್ ಫೋನ್ಗೆ ಮೆಸೇಜ್ ಬರುತ್ತೆ, ಐ ಆಮ್ ಎವ್ರಿವೇರ್ ಅಂತ. ಅರ್ಥ ಅಂದರೆ ನಮ್ಮ ಹೀರೋಯಿನ್ ಸತ್ತಿಲ್ಲ, ನಮ್ಮ ಹೀರೋಯಿನ್ ಆತ್ಮ ಎಲ್ಲಿದೆ ಅಂದರೆ ಮೈನ್ಯೂಟ್ ಮ್ಯಾಕ್ರೋ ಯೂನಿಟಾಗಿ ನಮ್ಮ ಹೀರೋನು ಕನ್ವರ್ಟ್ ಆಗಿದ್ದಾರೆ ಸೈನ್ಸಲ್ಲಿ ಅಂತ ಅರ್ಥ. ಸೊ ಇಲ್ಲಿಗೆ ಈ ಫಿಲಮ್ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನನಗೆ ಈ ಫಿಲಮ್ ಇಷ್ಟ ಆಯಿತು. ಸೈನ್ಸ್ ಫಿಕ್ಷನ್ ಮೂವಿ ಅಲ್ವಾ, ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ತಿಳಿಸ್ಕೊಡಿ. ನನಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ. ಸೇಫ್ ಆಗಿರಿ, ಹ್ಯಾಪಿ ಆಗಿರಿ. ಗುಡ್ ನೈಟ್. ಥ್ಯಾಂಕ್ ಯು.